ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಇತ್ತೀಚಿನ ದಿನಗಳಲ್ಲಿ ವಯಸ್ಸು 35-40 ದಾಟಿದ್ರೂ ಕೂಡ ಯುವಕರಿಗೆ ಮದುವೆ ಆಗೋಕೆ ಹೆಣ್ಣು ಸಿಗ್ತಾ ಇಲ್ಲ. ಹೆಣ್ಣು ಸಿಗದೆ ಕೆಲವೊಂದಿಷ್ಟು ಜನರು ದುಡುಕಿನ ನಿರ್ಧಾರಕ್ಕೂ ಕೂಡ ಕೈ ಹಾಕ್ತಾ ಇದ್ದಾರೆ. ಆತ್ಮಹತ್ಯೆಗೆ ಶರಣಾದಂಥ ಘಟನೆಗಳು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಯಾಕೆ ಯುವಕರಿಗೆ ಮದುವೆ ಆಗೋಕೆ ಹೆಣ್ಣು ಸಿಗ್ತಾ ಇಲ್ಲ? ಹೆಣ್ಣು ಮಕ್ಕಳ ಡಿಮ್ಯಾಂಡ್ ಆದರೂ ಏನು? ಅವರ ಮಾನಸಿಕ ಸ್ಥಿತಿ ಯಾವ ರೀತಿ ಆಗಿರುತ್ತೆ? ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಹೆಣ್ಣು ಸಿಗ್ತಾ ಇಲ್ಲ, ನನಗೂ ಮದುವೆ ಬೇಕು. ಯುವಕರಿಗೆ ಮದುವೆ ಆಗೋಕೆ ಹೆಣ್ಣು ಸಿಗ್ತಾ ಇಲ್ಲ. ಹೆಣ್ಣು ಸಿಗದೇ ಇರೋದಕ್ಕೆ ಕಾರಣ ಏನು? ಸದ್ಯ ನೋಡ್ತಾ ಹೋಗೋದಾದರೆ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಕೆಲವೊಂದಿಷ್ಟು ಜನ ಹೆಣ್ಣು ಸಿಗದೆ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಕೈ ಹಾಕಿದ್ದಾರೆ. ಯುವಕರಿಗೆ ಮದುವೆ ಆಗೋಕೆ ಹೆಣ್ಣು ಸಿಗ್ತಾ ಇಲ್ಲ, ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್? ಹಾಗಾದ್ರೆ ಸಾಕಷ್ಟು ಜನ ಹೀಗೆ ಹೇಳ್ತಾ ಇದ್ದಾರೆ. ಮದುವೆ ಬಗ್ಗೆ ಕೇಳಿದ್ದಕ್ಕೆ ಮನನೊಂದು ಸಾವಿಗೆ ಶರಣಾಗಿದ್ದಾರೆ. ಮದುವೆ ಆಗೋಕೆ ಹೆಣ್ಣು ಸಿಗದೆ ಇಬ್ಬರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇಬ್ಬರು ಮಾತ್ರ ಅಲ್ಲ, ಇದಕ್ಕಿಂತ ಮುಂಚೆ ಸಾಕಷ್ಟು ಜನ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆಗಳು ಕೂಡ ನಡೆದಿವೆ. ನೆಲಮಂಗಲ ತಾಲೂಕಿನಲ್ಲಿ ಪ್ರತ್ಯೇಕ ವ್ಯಕ್ತಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ದಾಖಲಾಗಿರೋದು 2 ಕೇಸ್. ನಿಂಬೇನಹಳ್ಳಿಯ ಮಂಜುನಾಥ್ 44 ವರ್ಷ ವಯಸ್ಸಾಗಿತ್ತು, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಹೆಣ್ಣು ಸಿಗಲ್ಲ ಅಂತೇಳಿ. ಈತ ರೈಲ್ವೆ ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಮತ್ತೊಬ್ಬರು ಮಂಜುನಾಥ್ ಅಂತೇಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈತ ತುಮಕೂರು ಮೂಲದಲ್ಲಿ ಹನುಮಂತರಾಜು 41 ವರ್ಷ ವಯಸ್ಸಾಗಿತ್ತು. 41 ವರ್ಷ ವಯಸ್ಸಾದರೂ ಕೂಡ ಇವರಿಗೆ ಮದುವೆ ಆಗಿರಲಿಲ್ಲ. ಹೆಣ್ಣು ಹುಡುಕಿ ರೋಸಿ ಹೋಗಿದ್ರು ಮನೆಯವರು, ಕುಟುಂಬಸ್ಥರು. ಇವರು ಕೂಡ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಮಾಜದಲ್ಲಿ ಮದುವೆ ಆಗದೆ ಬದುಕೋದು ಕಷ್ಟ. ಹೋದಲ್ಲಿ ಬಂದಲ್ಲಿ ಕೇಳ್ತಾರೆ, ಯಾವಾಗ ನಿನ್ನ ಮದುವೆ ಆಯ್ತಾ, ಮಕ್ಕಳಲ್ಲಿ, ಹೆಂಡತಿಯಲ್ಲಿ? ಹೀಗೆ ನೂರಾರು ಪ್ರಶ್ನೆಗಳು, ಚುಚ್ಚು ಮಾತುಗಳು. ಇದನ್ನೆಲ್ಲ ಕೇಳೋಕ್ಕಾಗದೆ, ಸಹಿಸೋಕ್ಕಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಯಸ್ಸು ಮೀರ್ತಾ ಇದ್ರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಮದುವೆ ಆಗ್ತಾ ಇಲ್ಲ. ಜವಾಬ್ದಾರಿ ಹೆಚ್ಚಿದೆ. ಈ ಜವಾಬ್ದಾರಿ ನಿರ್ವಹಿಸೋದ್ರ ನಡುವೆ ನಿಮಗೂ ಕೂಡ ಒಂದು ವೈಯಕ್ತಿಕ ಬದುಕಿದೆ, ಖಾಸಗಿ ಬದುಕಿದೆ. ಮದುವೆ ಆಗೋದು ಅದಕ್ಕೊಂದು ವಯಸ್ಸಂತೆ ಇರುತ್ತೆ. ಸದ್ಯ ನೋಡ್ತಾ ಇರಬಹುದು ಆತ್ಮಹತ್ಯೆಗೆ ಶರಣಾಗಿರುವಂಥ ವ್ಯಕ್ತಿಗಳ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮಂಜುನಾಥ್ ಅಂತೇಳಿ ಇವರ ಹೆಸರು. 41 ವರ್ಷ ವಯಸ್ಸಾಗಿತ್ತು, ಮದುವೆ ಆಗಿರಲಿಲ್ಲ ಮಂಜುನಾಥ್ ಅವರಿಗೆ. ಹಾಗೆಯೇ ಹನುಮಂತರಾಜು ಅವರನ್ನು ಕೂಡ ನೋಡ್ತಾ ಇದ್ದೀರಿ. 41 ವರ್ಷ ವಯಸ್ಸು, ತುಮಕೂರು ಮೂಲದವರು ಹನುಮಂತರಾಜು ಅವರು. ಇವರು ಕೂಡ ಸಾವಿಗೆ ಶರಣಾಗಿದ್ದಾರೆ. ಹೆಣ್ಣು ಹುಡುಕಿ ಸಾಕಾಗಿತ್ತು. ಜನರು ಕೂಡ ಕೇಳ್ತಾ ಇದ್ರು, ಹೋದಲ್ಲಿ ಬಂದಲ್ಲಿ ಇರೋದು ಒಂದೇ ಪ್ರಶ್ನೆ, ಮದುವೆ ಯಾವಾಗ, ಮದುವೆ ಆಯ್ತಾ, ಎಲ್ಲಿ ಹೆಂಡತಿ? ಹೀಗೆ ಬೇರೆ ಬೇರೆ ರೀತಿಯಾದಂಥ ಮಾತುಗಳು ಗಮನಿಸ್ತಾ ಇರ್ಬೋದು. ಒಂದು ಕಡೆಯಲ್ಲಿ ಆತ್ಮಹತ್ಯೆಗೆ ಶರಣಾದವರ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಹೆಣ್ಣು ಕೇಳೋಕೆ ಹೋದರೆ ಡಿಮ್ಯಾಂಡ್ಗಳು ಸಿಕ್ಕಾಪಟ್ಟೆ ಇರುತ್ತೆ. ದೇವರಿಗೆ ಹರಕೆ ಹೊತ್ಕೊಳ್ತಾರೆ, ಹಾಗೆಯೇ ವಿವಿಧ ಪೂಜೆಗಳನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯಾದಂಥ ವೃತಗಳನ್ನು ಪಾಲಿಸ್ತಾರೆ ಗಂಡು ಮಕ್ಕಳು ಕೂಡ. ಹೆಣ್ಣು ಕೇಳೋಕೆ ಹೋದರೆ ವಿದ್ಯಾರ್ಥಿಯನ್ನು ಕೇಳ್ತಾರೆ, ನಿಮಗೇನು ಕೆಲಸ, ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ನಿಜಕ್ಕೂ ಕೂಡ ಒಬ್ಬ ವ್ಯಕ್ತಿಗೆ ಕೆಲಸ ವೆರಿ ಇಂಪಾರ್ಟೆಂಟ್. ಆದರೆ ಕೆಲವೊಂದಿಷ್ಟು ರೈತರಿರ್ತಾರೆ, ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು. ಇಷ್ಟೇ ಅಲ್ಲದೆ ಎಷ್ಟೋ ಜನ ಸಾವಿನ ಮನೆ ಸೇರಿದ್ದಾರೆ, ಸುಸೈಡ್ ಮಾಡ್ಕೊಂಡಿದ್ದಾರೆ. ರೈತರಿಗೆ ಹೆಣ್ಣು ಸಿಗದೆ. ರೈತರು ಯಾವುದಕ್ಕೆ ಕಮ್ಮಿ ಇದ್ದಾರೆ? ಉತ್ತಮವಾಗಿ ಬೆಳೆ ಬೆಳೀತಾರೆ, IT-BT ಅಥವಾ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕಿಂತ ಹೆಚ್ಚು ಸಂಪಾದನೆಯನ್ನು ನಮ್ಮ ರೈತರು ಮಾಡ್ತಾರೆ. ಅಂಥವರಿಗೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿದರೆ ಏನಾಗ್ತಾ ಇದೆ? ವಯಸ್ಸು ಮೀರ್ತಾ ಇದೆ. ಕೆಲವರಿಂದ ಮದುವೆ ಯಾವಾಗ ಎನ್ನುವಂಥ ಪ್ರಶ್ನೆ. ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರತ್ಯೇಕವಾಗಿ 2 ಕೇಸ್ ದಾಖಲಾಗಿರುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ಅವರಿಬ್ಬರ ಹೆಸರು ಕೂಡ ಮಂಜುನಾಥ್ ಅಂತೇಳಿ, ತುಮಕೂರು ಮೂಲದವರ ಹೆಸರು ಹನುಮಂತರಾಜು ಅಂತೇಳಿ. ಸಮಾಜದಲ್ಲಿ ಮದುವೆ ಆಗದೆ ಬದುಕೋದು ಕಷ್ಟ. ಮದುವೆ ಬಗ್ಗೆ ಕೇಳಿದ್ದಕ್ಕೆ ಕೆಲವೊಂದಿಷ್ಟು ಜನ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ವಧು ಸಿಗದೆ ನೋವಿನಲ್ಲಿ ಪ್ರತ್ಯೇಕವಾಗಿ ಇಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಮದುವೆ ಆಗದೆ ಬದುಕೋಕೆ ಆಗೋದಿಲ್ವಾ? ಅದೆಷ್ಟೋ ಜನ ಇದ್ದಾರೆ ಮದುವೆ ಆಗದೆ ಇನ್ನೂ ಕೂಡ ಒಂಟಿಯಾಗಿ ಬದುಕ್ತಾ ಇರೋರು. ಅವ್ರು ಹೇಗೆ ಬದುಕ್ತಾ ಇದ್ದಾರೆ? ಹಾಗೆಯೇ ಈ ಚುಚ್ಚು ಮಾತುಗಳಿಂದ ಮನನೊಂದು ಅಥವಾ ಅವರ ಮಾನಸಿಕ ಸ್ಥಿತಿಯೇ ಹದಗೆಟ್ಟು ಕೊನೆಗೆ ದುಡುಕಿನ ನಿರ್ಧಾರಕ್ಕೆ ಕೈ ಹಾಕುವಂಥ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗಿ ವರದಿಯಾಗ್ತಾ ಇವೆ. ಈ ಬಗ್ಗೆ ಗಮನ ಹರಿಸಬೇಕಿದೆ.
ವಯಸ್ಸು 35 ದಾಟಿ 40 ಆದರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ 45 ಆದರೂ ಕೂಡ ಹೆಣ್ಣು ಹುಡುಕುವಂಥ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ. ಹೆಣ್ಣು ಸಿಗದೆ ಅದೆಷ್ಟೋ ಜನ ಮಾನಸಿಕವಾಗಿ ನೊಂದು ಹೋಗಿರ್ತಾರೆ. ಚುಚ್ಚು ಮಾತುಗಳನ್ನು ಸಮಾಜದಲ್ಲಿ ಕೇಳಲೇಬೇಕಾಗುತ್ತೆ. ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಮಮತಾ ಅವರು ಮಾನಸಿಕ ತಜ್ಞರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮನಃಶಾಸ್ತ್ರಜ್ಞರಾಗಿರುವಂಥ ನಯನಾ ಪ್ರಸಾದ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮುಖಂಡರಾಗಿರುವಂಥ ನಾರಾಯಣ್ ರೆಡ್ಡಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾರಾಯಣ್ ರೆಡ್ಡಿ ಅವರಿಂದಲೇ ಕಾರ್ಯಕ್ರಮ ಶುರು ಮಾಡೋಣ. ಸರ್, ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ ಇದು. ಕೆಲವೊಂದಿಷ್ಟು ದಿನಗಳ ಹಿಂದೆ ನಾವು ಕೇಳ್ಪಟ್ಟಿದ್ವಿ, ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತೇಳಿ. ರೈತರು ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ ಸರ್? ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರ್ಗಿಂತ ಹೆಚ್ಚು ಸಂಪಾದನೆಯನ್ನ ಕೆಲವೊಂದಿಷ್ಟು ರೈತರು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಹೊಲ ಇದೆ, ಜಮೀನಿದೆ, ಒಳ್ಳೆ ಸಂಪಾದನೆ ಇದೆ, ಒಳ್ಳೆ ಮನೆತನ ಇದೆ. ಹಾಗಾದ್ರೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಕಥೆ ಏನು ಸರ್ ಆಗಿದ್ರೆ? ಇಲ್ಲ, ಈಗ ಏನಾಗಿದೆ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಹೆಣ್ಣಿಗೆ ನನಗೆ ಹಿಂಗೆ ಇರಬೇಕು, ಗಂಡು ಹುಡುಗ ಹಿಂಗೆ ಇರಬೇಕು, ಇದೇ ಥರ ಇರಬೇಕು, ಜಮೀನು ಇರಬೇಕು, ಕೆಲಸಕ್ಕೆ ಹೋಗ್ಬೇಕು, ಮನೆ ಇರಬೇಕು, ಏನೇನೋ ಆಲೋಚನೆಗಳು ಅವರಲ್ಲಿ ಇರ್ತದೆ. ಖಂಡಿತ. ಗಂಡು ಮಕ್ಕಳಲ್ಲೂ ಹಂಗೆ ಇರ್ತದೆ, ಹೆಣ್ಣು ಚೆನ್ನಾಗಿರಬೇಕು, ಹಿಂಗಿರಬೇಕು, ಹಂಗಿರಬೇಕು ಅಂತ. ಕೆಲವು ಕಾರಣಾಂತರದಿಂದ ನಾನು ಇತ್ತೀಚೆಗೆ ನೋಡ್ತಾ ಇರೋದು, ಬೇಕಾದಷ್ಟು ಹೆಣ್ಮಕ್ಳು ಎಂಗೇಜ್ಮೆಂಟ್ ಆಗಿ ಓಡೋಗಿದ್ದಾರೆ. ಅವ್ರಿಗೆ ಮನಸ್ಸು ಅವ್ರಿಗೆ ಒಂಥರ ಇದಾಗುತ್ತೆ. ಈಗ ಕೆಲವು ಹಳ್ಳಿಗಳಲ್ಲಿ 2-3 ಕಡೆ ಎಂಗೇಜ್ಮೆಂಟ್ ಆಗಿದೆ. ಹೋಗಿ ಹೋಯ್ತು ಬಿಡು ಹೋಗ್ಲಿ ಇನ್ನೊಂದು ಅಂತ ಮಾಡ್ಕೊಳಕ್ಕೆ ಹೋದಾಗ ಅದು ಓಡೋಗಿದೆ ಇನ್ನೊಬ್ಬನಿಂದ. ನಾನು ಹೇಳೋದು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ನೀವು ಅಕಸ್ಮಾತ್ ಯಾರು ಪ್ರೀತಿಸಿರ್ತೀರಾ, ಮದುವೆ ಆಗಿ ಮುಂಚೆನೇ ಅವ್ರ ಹಿಂದೆ ಹೋಗ್ಬಿಡ್ರಿ. ಮದುವೆ ಆಗಿ ಎಂಗೇಜ್ಮೆಂಟ್ ಆಗಿ ಮನಸ್ಸಾಸ್ತ್ರ ನೋಡಿದಾಗ ಏನಾಗ್ತದೆ ಅಂದರೆ, ಈ ಒಪ್ಕೊಂಡಿರೋ ಗಂಡಿಗೂ ಮನಸ್ಸು ನೋವು ಬರ್ತದೆ, ಅವ್ರ ಮನೆ ತಂದವ್ರಿಗೂ ನೋವಾಗುತ್ತೆ. ಆ ಕಡೆ ಹೆಣ್ಣು ಹುಡುಗಿ, ಹೆಣ್ಣವ್ರ ಮನೆ ಅಪ್ಪ ಅಮ್ಮ ನೋಡೋದು, ನನ್ನ ಮಗಳಿಗೆ ಅವ್ರು ಯಾವನ ಜೊತೆನೂ ಹೋಗ್ಬಿಟ್ಲು, ಏನಾಗೋದು, ನನ್ನ ಜಾತಿ ಕುಲ ಪ್ರಶ್ನೆ ಹೇಳಲ್ಲ. ನೀನು ಹೋಗ್ತೀಯಾ, ಮದುವೆ ಆಗಿ ಮುಂಚೆನೇ ಹೋಗ್ಬಿಡು. ಖಂಡಿತ. ಗಂಡು ಮಕ್ಕಳಿಗೂ ಅಷ್ಟೇ, ನೀನು ಲವ್ ಮಾಡಿದೀಯಾ, ಮದುವೆ ಆಗೋದಕ್ಕಿಂತ ಮುಂಚೆನೇ ಮದುವೆ ಆಗ್ಬಿಡು. ಕೊಟ್ಟು ನೋವು ಕೊಡಬೇಡಿ, ತಂದೆ ತಾಯಿಗಳು ನೋವು ಕೊಡಬೇಡಿ. ತಂದೆ ತಾಯಿಗಳಿಗೆ ದೊಡ್ಡದಾಗಿ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. ನಮ್ಮ ಮಕ್ಕಳನ್ನ ಓದಿಸಿ ದೊಡ್ಡವ್ರನ್ನ ಮಾಡಿ 30 ವರ್ಷ 28 ವರ್ಷ 25 ವರ್ಷ ಮಾಡಿ ಅವ್ರಿಗೆ ಎಜುಕೇಷನ್ ಕೊಟ್ಟು ಏನೋ ಮುಂದೆ ನನ್ನ ಸಾಕ್ತಾನೆ ಅನ್ನೋ ಒಂದು ಆಸೆ ಆಭಾವನೆ ಇಟ್ಕೊಂಡಿರ್ತಾರೆ. ಅದಕ್ಕಿಂತ ನಾನು ಹೇಳೋದು, ಇನ್ನೂ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾರೇನಾದರೂ ಅಂದ್ಕೊಳ್ಳಿ, ಈ ಚಿಕ್ಕ ವಯಸ್ಸಲ್ಲೇ ಗಂಡ ಕಳ್ಕೊಂಡಿರ್ತಾರೆ, ಅವ್ರ ಜಾತಿಯಲ್ಲೇ ಇರ್ತಾರೆ, ಅವ್ರ ಅಕ್ಕಪಕ್ಕದಲ್ಲೇ ಇರ್ತಾರೆ, ಎಲ್ಲ ಒಂಥರ. ಅಂಥ ಹೆಣ್ಮಕ್ಳಿಗೆ ಬಾಳ್ ಕೊಟ್ಟರೆ ಅವ್ರಿಗೂ ಲೈಫ್ ಆಗ್ತದೆ, ಇವ್ರಿಗೂ ಲೈಫ್ ಆಗ್ತದಲ್ಲ. ಯಾಕೆ ಆತ್ಮಹತ್ಯೆ ಮಾಡ್ಕೊಬೇಕು? ಇದು ನನ್ನ ವೈಯಕ್ತಿಕ ವಿಷಯ ನಾನು ಹೇಳೋದು. ಈಗ ಮದುವೆ ಆಗಿ ಒಂದು 2-3 ವರ್ಷ 4 ವರ್ಷ ಏನೋ ಅಪಘಾತದಲ್ಲೋ ಹೃದಯಘಾತದಲ್ಲೋ ಏನಾದರೂ ಒಂದು ಏನೋ ಗಾಚಾರ ಅವರ ಒಂದು ಇದರಲ್ಲಿ ಹೋಗಿರ್ತಾರೆ. ಅವರ ಒಂದು ಸಂಬಂಧಿಕ ಒಂದು ಮಗ ಇದ್ದರೂ, ಈಗ ನಾವು ಬೇಕಾದಷ್ಟು ಫಿಲಮ್ಗಳಲ್ಲಿ ನೋಡ್ತೀವಿ, ಒಂದು ಮಗು ಇದ್ದರೂ ಬಿಡು ಸಾಕು ನನಗೆ ಇದೇ ಮಗು ಅಂತೇಳಿ ಅವಳಿಗೂ ಒಂದು ಲೈಫ್ ಕೊಟ್ಟು ಇವರು ಒಂದು ಲೈಫ್ ತೊಗೊಂಡ್ರೆ ಆರಾಮಾಗಿರ್ಬೋದು. ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಇದು ಬೇಕಾಗಿಲ್ಲ. ಇನ್ನೊಂದು ಏನು ವಿಷಯ ಅಂದರೆ, ಇವತ್ತು ನಾನು ನಮ್ಮ ಮನಃಶಾಸ್ತ್ರಜ್ಞರು ಮೇಡಮ್ಮವ್ರ ಮುಂದೆ ಮೇಡಮ್ಮವ್ರು ಏನು ಅನ್ಕೊಂತಾರೋ, ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆಗಿ ಡೈವರ್ಸ್ ಕೊಟ್ಟು ಆಸ್ತಿ ಬೇಕು. ಇದು ದೊಡ್ಡ ಪಿಡುಗು. ಈ ಪಿಡುಗು ಕಾನೂನು ತರಬೇಕು. ಈಗ ನಾವು ರೈತ ಸಂಘ ಮೀಟಿಂಗ್ ಮಾಡಿದಾಗ ಎಲ್ಲ ಮಾಡಿದಾಗ ನಾವು ಏನು ಹೇಳ್ತೀವಿ, ರೈತ ಕುಲ ಮನೆತನದವರು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ನೀವು ರೈತರೇ ಅಲ್ವಾ? ಈಗ ನಾನು ರೈತ, ನನ್ನ ಮಗನಿಗೆ ಹೆಣ್ಣು ತರಬೇಕಾದ್ರೆ ನಾನು ರೈತನೇ ತರಕ್ಕೆ ನಾನು ರೆಡಿ ಆಗಬೇಕು. ರೈತರು ಕೊಡಲ್ಲ ಅಂದಾಗ ಇನ್ಯಾವುದೋ ಒಂದು ಬೇರೆ ದಾರಿ ಹಿಡಿತೀವಿ. ಅದಲ್ಲ, ಈಗ ನನಗೆ ಹೆಣ್ಮಕ್ಳಿದ್ರೆ ನಾನು 2 ಹೆಣ್ಮಕ್ಳು ಕೊಟ್ಟಿದ್ದೀನಿ, ನಮ್ಮ ಮಿಸ್ಸಸ್ ಅಕ್ಕನ ಮಕ್ಕಳು. ಅದು ನಾನು ಏನು ಇದು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೇಕು ಅಂತಿಲ್ಲ, ತೋಟ ಮಾಡೋನಿಗೆ ಅಗ್ರಿಕಲ್ಚರ್ ಅವ್ರಿಗೆ ಕೊಟ್ಟಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದಾನೆ, ಚೆನ್ನಾಗಿದ್ದಾನೆ. ಆ ಥರ ನಾನು ಹೇಳಿದ್ದು, ಮನೋಭಾವ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಬೆಳಿಬೇಕು. ಗಂಡು ಮಕ್ಳು ಏನೇ ತಪ್ಪು ಮಾಡಿರಲಿ, ಮದುವೆ ಆದಮೇಲೆ ಅದೆಲ್ಲ ಬಿಟ್ಬಿಡ್ಬೇಕು. ಹೆಣ್ಮಕ್ಳು ಏನೇ ತಪ್ಪು ಮಾಡಿರಲಿ, ಮದುವೆ ಆದಮೇಲೆ ಇವನೇ ನನ್ನ ಗಂಡ, ಇವನೇ ನನ್ನ ದೇವರು, ಇವನೇ ನನ್ನ ಒಂದು ಆರಾಧ್ಯ ದೈವ, ನಾನಿರೋವರೆಗೂ ಇವನ ಸೇವೆ ಮಾಡಬೇಕು ಅಂತೇಳಿ ಅವನಲ್ಲಿ ಹೋಗ್ಬೇಕೆ ಹೊರತುಗು ಅದು ಬಿಟ್ಬಿಟ್ಟು ಇದಲ್ಲ ಅದು ಅದಲ್ಲ ಇದು ಇವೇನೇನು ಇರ್ತಾವಲ್ಲ ಅವೆಲ್ಲ ಮಾಡೋಕ್ಕೆ ಹೋದಾಗ ಏನಾಗ್ತದೆ, ಸಂಸಾರಕ್ಕೆ ಇವತ್ತು ಎಷ್ಟೋ ಬರ್ತವೆ. ನಾನು ದಿನ ನೋಡ್ತಾ ಇರ್ತೀನಿ ಟಿ ವಿಗಳಲ್ಲಿ, ಹೈಕೋರ್ಟಲ್ಲಿ ಯಾರೋ ಮೊನ್ನೆ 10 ಕೋಟಿಗೋ 12 ಕೋಟಿಗೋ ಯಾರೋ ಡೈವರ್ಸ್ ಹಾಕ್ಕೊಂಡಿದ್ರು. ಶ್ರೀಮಂತರು ಬೇಕು, ಆಸ್ತಿ ಬೇಕು, ಮದುವೆ ಆಗಿದ ತಕ್ಷಣ ಡೈವರ್ಸ್ ಕೊಡೋದು. ಈ ಥರ ಒಂದು ಮನೋಭಾವ ಇದೆ. ಈಗ ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಕಳನ್ನಾಗಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ತನ್ನಲ್ಲಿ ತಾನೇ ಒಂದು ಹುಡ್ಕೊಬೇಕು, ಏನಾದರೂ ಒಂದು ಪರಿಹಾರ. ಸತ್ತೋಗ್ಬಿಟ್ರೆ ಏನು ಬರೋಲ್ಲ, ಸತ್ತ
ಬದುಕಿದಾಗ ಹುಡುಕೊಂಡ್ರೆ ಏನೋ ಒಂದು ಪರಿಹಾರ ಸಿಗ್ತದೆ. ನಿಜ ಸರ್, ನಿಜ. ಎಸ್, ಗಮನಿಸ್ತಾ ಇರ್ಬೋದು ರೈತ ಮುಖಂಡರಾಗಿರುವಂಥ ನಾರಾಯಣ ರೆಡ್ಡಿ ಅವರು ಮಾತನಾಡ್ತಾ ಇದ್ರು. ಸಾಕಷ್ಟು ವಿಚಾರಗಳ ಕುರಿತು ಅವರು ಉಲ್ಲೇಖವನ್ನ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ಸಮಸ್ಯೆ, ರೈತರಾಗಿದ್ದು ಹೆಣ್ಣು ಸಿಗ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಮದುವೆಯಾಗಿ ಡಿವೋರ್ಸ್ ಆಗುವಂಥದ್ದು, ಹಾಗೇನೆ ಕೆಲವೊಂದಿಷ್ಟು ಜನ ಎಂಗೇಜ್ಮೆಂಟ್ ಆಗಿರುತ್ತೆ, ಹುಡುಗಿ ಓಡೋಗೋದು ಅಥವಾ ಹುಡುಗ ಓಡೋಗೋದು. ಇಂಥ ಸಂದರ್ಭದಲ್ಲಿ ಆಗುವಂಥ ನೋವಿದೆಯಲ್ಲ, ಮನಸ್ಸಿಗಾಗುವಂಥ ನೋವು ಯಾರಿಗೂ ಕೂಡ ಹೇಳತ್ತಿರೋದು. ಮನಃಶಾಸ್ತ್ರಜ್ಞರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡಿಬೇಕಾಗತ್ತೆ. ನಯನ ಮೇಡಮ್, ರೈತ ಮುಖಂಡರು ಹೇಳ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ರೈತರ ಸಮಸ್ಯೆ ಅಥವಾ ಒಂದಿಷ್ಟು 40 ವರ್ಷ ದಾಟಿದವರ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರು. ಹೆಣ್ಣು ಸಿಗ್ತಾ ಇಲ್ಲ, ಹುಡುಕಿ ಸಾಕಾಗ್ತಾ ಇದೆ. ಸಿಕ್ಕಿದ ಹೆಣ್ಣು ಈ ರೀತಿಯ ಕಥೆ ಆದ್ರೆ ಏನಾಗ್ತಾ ಇದೆ, ಜನಕ್ಕೆ ಏನ್ ಬೇಕು ಹಾಗಾದ್ರೆ? ನೋಡಿ ಸರ್, ಈಗ ಈ ಯುವ ಜನತೆ ಅದೇ 44 ಅಂದ್ರೂ ಅವರು ಯುವಕರೇ ಅನ್ನೋ ಭಾವನೆ ತಗೊಳ್ಳೋಣ. ಇಂಥ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಒಂದು ದುಃಖಕರ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಇದೊಂದು ವೈಯಕ್ತಿಕ ವೈಫಲ್ಯ ಅಲ್ಲ, ಮದುವೆನೇ ಜೀವನ ಅಲ್ಲ. ಈಗ ಜೀವನ ಒಂದು ಸಾರ್ಥಕತೆ ಬದುಕಿಗೆ ಮದುವೆ ಅನ್ನೋದೇ ಕೊನೆ ಅಂತ ಅಲ್ಲ. ಈಗ ನಾವು ಎಷ್ಟೋ ಮಹಾನ್ ಭಾವರುಗಳನ್ನು ನೋಡಿದ್ದೀನಿ. APJ ಅಬ್ದುಲ್ ಕಲಾಂ ಆಗಿರ್ಬೋದು, ನಮ್ಮ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಮದರ್ ತೆರಿಸಾ ಆಗಿರ್ಬೋದು. ಈಗ ಮದರ್ ತೆರಿಸಾ ಅವರು ಮದುವೆ ಆಗದಿದ್ರು ಇಡೀ ಎಷ್ಟೋ ಲಕ್ಷಾಂತರ ಜನರಿಗೆ ತಾಯಿ ಆದರು. APJ ಅಬ್ದುಲ್ ಕಲಾಂ ಕೋಟ್ಯಾಂತರ ಜನರಿಗೆ ಅವರು ಆ ಒಂದು ಮಾದರಿ ಆದರು. ಆಮೇಲೆ ಸ್ವಾಮಿ ವಿವೇಕಾನಂದರು ವಿಶ್ವಕ್ಕೆ ಅವರು ಅವರ ಸಂದೇಶವನ್ನು ತಿಳಿಸಿದ್ರು. ಸೊ ಎಷ್ಟೋ ಮಹಾನ್ ಭಾವರುಗಳಿದ್ದಾರೆ. ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಮದುವೆ ಅನ್ನೋದೇ ಕೊನೆ, ಅದೇ ಲಾಸ್ಟ್, ಅದು ಮದುವೆ ಆಗೋಗ್ಬಿಟ್ರೆ ನಮ್ಮ ಜೀವನ ಸರಿ ಹೋಗ್ಬಿಡುತ್ತೆ ಅಂತ ಈ ಮೈಂಡ್ ಸೆಟ್ ಅಲ್ಲಿ ಅವ್ರು ಕುತ್ಕೊಂಡಿದ್ದಾರೆ. ಖಂಡಿತ ಸಾರ್ಥಕ ಬದುಕು. ಈಗ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಕೃಷ್ಣಂದೇ ಉದಾಹರಣೆ ತಗೊಂಡ್ರೆ, ಕೃಷ್ಣನನ್ನ ನಾವು ಯಾತಕ್ಕಾಗಿ ಪೂಜಿಸ್ತೀವಿ? ಅವನು ಎಷ್ಟು ಮದುವೆ ಆಗಿದ್ದಾನೆ ಅಂತ ಪೂಜಿಸಲ್ಲ. ಅವನ ಜ್ಞಾನ ಏನು, ಅವನು ಧರ್ಮ ಸಂಸ್ಥಾಪನೆಗೋಸ್ಕರ ಏನ್ ಮಾಡ್ದ, ಪ್ರಪಂಚಕ್ಕೆ ಏನ್ ಕೊಡುಗೆ ಕೊಟ್ಟ, ಆ ಒಂದು ವ್ಯಕ್ತಿತ್ವಕ್ಕೆ ನಾವು ನಮ್ಮ ಸಮಾಜದಲ್ಲಿ ಅವನಿಗೆ ಗೌರವ ಇದೆ. ಯಾರು ನೀವು ಎಷ್ಟು ಮದುವೆ ಆಗಿದ್ದೀರಾ ಅಂತ ಯಾರು ಅವ್ರನ್ನ ಗುರುತಿಸಲ್ಲ. ಸೊ ಈ ಮೈಂಡ್ ಸೆಟ್ ಇದೆಯಲ್ಲ, ಏನು ನನ್ನನ್ನು ಸಮಾಜದಲ್ಲಿ ಮದುವೆ ಆದ್ರೇನೆ ನನಗೆ ಬೆಲೆ, ಅದೇ ನಾನು ಸಾರ್ಥಕತೆ, ಈ ಮೈಂಡ್ ಸೆಟ್ ಇಂದ ಆಚೆ ಬರಬೇಕು ಮೊದಲನೇದಾಗಿ. ಈಗ ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಮಕ್ಳದ ಪ್ರಾಬ್ಲಮ್ ನೋಡಿ, ಅವರಿಗೆ ಅವ್ರದೇ ಆದ ಒಂದು ಭದ್ರತೆ ಇರುತ್ತೆ, ಅವರಿಗೆ ಅವ್ರದೇ ಸೆಕ್ಯೂರಿಟಿ ಇರುತ್ತೆ. ಹೌದು, ನನ್ನನ್ನು ನೋಡ್ಕೋಬೇಕು, ನನಗೆ ಭದ್ರತೆ ಬೇಕು, ನನಗೆ ಇಂಥ ವಿದ್ಯಾರ್ಹತೆ ಇರೋರೇ ಬೇಕು, ನನ್ನನ್ನು ಈ ಥರ ವೆಲ್ತಿ ಪರ್ಸನ್ನೇ ಬೇಕು, ಅವರ ಒಂದು ವೈಯಕ್ತಿಕ ವಿಚಾರಗಳದು. ನಾವು ಅವರನ್ನ ಬಲವಂತವಾಗಿ ನೀವು ಹಿಂಗೆ ಮಾಡಿ, ನೀವು ಹಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲರಿಗೂ ಒಂದು ಸಮಾನತೆ ಇದೆ. ಈಗ ಹೆಣ್ಮಕ್ಳಿಗೆ ಅವ್ರದೇ ಆದ ಆಲೋಚನೆಗಳನ್ನ ಮಾಡುವಂತ ಶಕ್ತಿ ಇದೆ, ಗಂಡು ಮಕ್ಕಳಿಗೂ ಇದೆ. ನಮ್ಮ ಗಂಡು ಮಕ್ಕಳು ಏನು, ನಮ್ಮ ಯುವಕರು, ಇವರು ಮೊದಲು ಕೊಡವಿ ನಿಲ್ಬೇಕು. ಏನು ಜೀವನ, ಸಾರ್ಥಕತೆ ಜೀವನ ಅಂದರೆ ಏನು, ಆ ಒಂದು ನಾವೇನಾದರೂ ಈಗ ಸಾರ್ಥಕತೆ ಬದುಕನ್ನು ಹೇಳೋದಾದರೆ ನಿಮ್ಮ ಕನಸುಗಳನ್ನು ಕಟ್ಕೊಳ್ಳಿ, ನಿಮ್ಮ ಮೌಲ್ಯಗಳನ್ನು ನೋಡ್ಕೊಳ್ಳಿ, ನಿಮ್ಮ ಸಂತೋಷವನ್ನು ಹುಡುಕಿ ಅಂತ ಹೇಳಿದ್ರೆ ಅವ್ರು ಏನಂತಾರೆ, ನಮ್ಮ ಕನಸುಗಳು ಹುಡುಗಿನೇ ನಮ್ಮ ಕನಸು, ನಮ್ಮ ಮೌಲ್ಯ, ನಮ್ಮ ಹುಡುಗಿ ಮೌಲ್ಯನೇ ನಮ್ಮ ಮೌಲ್ಯ, ನಮ್ಮ ಸಂತೋಷ ಹುಡುಗಿ ಸಂತೋಷನೇ ನನ್ನ ಸಂತೋಷ ಅಂತ ಇವಾಗಿನ ಯುವಕರು ಮಾತಾಡ್ತಾರೆ. ಬಿಕಾಸ್ ಆಫ್ ಮೂವಿ ಡೈಲಾಗ್ಸ್ಗಳು, ಇದರಲ್ಲೇ ತೋರಿಸುತ್ತೆ ಯಾವುದನ್ನು ನಾವು ಜಾಸ್ತಿ ನೋಡ್ತಾ ಇರ್ತೀವಿ, ಯಾವುದನ್ನು ಜಾಸ್ತಿ ರಿಪೀಟ್ ಮಾಡ್ತಾ ಇರ್ತೀವಿ, ನಮ್ಮ ಜೀವನ ಅದೇ ಥರ ಆಗುತ್ತೆ. ಸೊ ಈ ಮೈಂಡ್ ಸೆಟ್ ಅಲ್ಲ. ನಿಜವಾದ ಕನಸು ಏನು, ನಿಮ್ಮ ಕನಸು, ನಿಮ್ಮಲ್ಲಿ ಪ್ಯಾಷನ್ ಏನಿದೆ, ಆ ಕನಸು ಇವರಿಗೆ ಬದುಕನ್ನು ಕಟ್ಕೊಡ್ಬೇಕು ಅಂತ ಕನಸುಗಳನ್ನು ಕಾಣಬೇಕು. ಮೌಲ್ಯ, ಅವರ ಮೌಲ್ಯ ಅಂದರೆ ಅವರ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗುವಂಥ ಮೌಲ್ಯ, ಪ್ರಾಮಾಣಿಕತೆ ಆಗಿರ್ಬೋದು, ಶ್ರಮ ವಹಿಸಿ ದುಡಿಬೋದು, ಬೆಳಗ್ಗೆ 8 ಗಂಟೆ ತನಕ ಮಲಗೋದನ್ನ ಬಿಟ್ಟು ಕಂಬಳಿ ಒದ್ದು ಹೊರಗೆ ಬರಬೇಕು. ಆಕ್ಷನ್ ಅಂದರೆ ಅವರ ಒಂದು ಕೆಲಸ, ನಾನೇನು ಕೆಲಸ ಮಾಡಬೇಕು, ನನ್ನ ಜೀವನ ಏನು, ನನ್ನ ಗುರಿ ಏನು, ನನ್ನ ನಿರ್ಧಾರ ಏನು, ಇದ್ರ ಕಡೆ ಗಮನ ಕೊಟ್ಟರೆ ನಮ್ಮ ಯುವಕರು ಅವರು ಮುಂದೆ ಹೋದ್ರೆ ಮದುವೆ, ಹೆಣ್ಣು ಮಕ್ಕಳು ಎಲ್ಲ ತಂತಾನಾಗೆ ಆಗತ್ತೆ. ಇದು ಹೆಂಗೆ ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಶಿವಮೊಗ್ಗಕ್ಕೆ ಹೋಗಬೇಕು ಅಂದರೆ ಶಿವಮೊಗ್ಗ ಟಿಕೆಟ್ ತೊಗೊಂಡ್ರೆ ನೀವು ಚಿತ್ರದುರ್ಗನೂ ನೋಡ್ಬೋದು, ಭದ್ರಾವತಿನೂ ನೋಡ್ಬೋದು, ಈ ಕಡೆ ಎಲ್ಲ ಊರುಗಳನ್ನು ನೋಡ್ಬೋದು. ಅದೇ ನೀವು ತುಮಕೂರು ಟಿಕೆಟ್ ತಗೊಂಡ್ರೆ ಬರೀ ತುಮಕೂರನ್ನ ನೋಡ್ಕೊಂಡು ವಾಪಸ್ ಬರ್ಬೋದು. ಖಂಡಿತ ಜೀವನನೂ ಹಾಗೇನೆ. ನೀವು ದೊಡ್ಡ ನಿರ್ಧಾರಗಳನ್ನ, ದೊಡ್ಡ ಕನಸುಗಳನ್ನ ಬೆನ್ನಟ್ಟಿ ಹೋದ್ರೆ ಅಣ್ಣಂದ್ರ, ನಾ ಹೇಳೋದು ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋ ಎಲ್ಲ ಸಂಕಟಗಳಿಂದ ಆಚೆನೂ ಬರ್ತೀರಾ, ನೀವು ಜೀವನದಲ್ಲಿ ಏನಾದರೂ ಸಾಧಿಸ್ತೀರಾ. ಎಸ್, ವೆಲ್ ಡಾಕ್ಟರ್ ಮಮತಾ ಅವರೇ,
ಒಂದ್ ಕಡೆಯಲ್ಲಿ ಗಂಡು ಮಕ್ಕಳು ಹೆಣ್ಣು ಸಿಗ್ತಾ ಇಲ್ಲ ಅಂತೇಳಿ ಟೆನ್ಷನ್ ಆಗ್ತಾ ಇದ್ದಾರೆ. ಈಗಷ್ಟೇ ಒಂದು ಸುದ್ದಿ ಬಂತು, 2014ರಲ್ಲಿ ನಟ ಅಜಯ್ ರಾವ್ ಅವರು ಮದುವೆ ಆಗಿದ್ರು. ಅವ್ರ ದಾಂಪತ್ಯದಲ್ಲಿ ಈಗ ಬಿರುಕು ಬಂದಿದೆ. ಒಬ್ಬರು ಸೆಲೆಬ್ರಿಟಿ ಆಗಿರಬಹುದು, ಆದ್ರೆ ದಾಂಪತ್ಯ ಕೆಲವರು ಒಂದ್ ಕಡೆಯಲ್ಲಿ ಮದುವೆ ಆಗಿಲ್ಲ ಅಂತ ಒಂದು ಟೆನ್ಷನ್, ಇನ್ನು ಕೆಲವರಿಗೆ ಮದುವೆ ಆದ್ಮೇಲೆ ಸಂಸಾರ ಮಾಡೋದು ಹೆಂಗೆ ಅಂತ ಟೆನ್ಷನ್. ಈ ಸುದ್ದಿಯನ್ನು ಈಗಷ್ಟೇ ಬಂದಂತ ನ್ಯೂಸ್ ಅದು. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆಯಲ್ಲಿ ಮದುವೆ ಆಗಿಲ್ಲ, ಇನ್ನೊಂದ್ ಕಡೆಯಲ್ಲಿ ಮದುವೆ ಆಗಿ ಸಮಸ್ಯೆ. ಹೇಳ್ತಾ ಹೋಗೋದಾದ್ರೆ ಮೇಡಮ್. ಸೊ ಹಿಂದಿನಲ್ಲೊಂದು ಮೊಹಾವರ ಅಂತ ಏನು ಕರಿತೀವಿ, ಶಾದಿ ಕಾ ಲಡ್ಡು ऐसा जो खाए वो ಲಲ್ಚಾಯೆ ಜೋ ನಾ ಕಾಯೆ वो ತಳಪಾಯೆ. ಸೊ ಇಟ್ ಈಸ್ ಲೈಕ್ ತಿಂದವ್ರಿಗೆ ಅಯ್ಯೋ ನಾನು ತಿಂದ್ಬಿಟ್ನಲ್ಲ ಅಂತ ಬೇಜಾರು, ನನ್ನ ಸಿಂಗಲ್ ಲೈಫ್ ಹೊಟ್ಟೋಯ್ತು, ಈಗ ನಾನು ಮದುವೆನಲ್ಲಿ ಬಂಧನದಲ್ಲಿದ್ದೀನಿ ಅನ್ನೋ ಯೋಚನೆ. ಆದರೆ ತಿಂದಿಲ್ದಿರೋರಿಗೆ ನಾನು ಒಬ್ಬನೇ ಇದ್ದೀನಲ್ಲ ಅಂತ ಯೋಚನೆ. ಸೊ ಇದು ಏನಂದರೆ ದಿಸ್ ಈಸ್ ಮೈಂಡ್ ಶಿಫ್ಟ್ ಆಗಬೇಕು. ನಮ್ಮ ಸಮಾಜದಲ್ಲಿ ನೀವು ನೋಡಿದರೆ ಸಾಕಷ್ಟು ಆಶ್ರಮಗಳು ನಮ್ಮ ಜೀವನದಲ್ಲಿ ನಮ್ಗೆ ಹೇಳುತ್ತೆ. ಬಾಲ್ಯಾವಸ್ಥಾ ಇರ್ಬೋದು, ಯೌವನ ಇರ್ಬೋದು, ಗೃಹಸ್ಥಾಶ್ರಮ ಇರ್ಬೋದು, ಅದಾದಮೇಲೆ ವಾನಪ್ರಸ್ಥ ಇರ್ಬೋದು, ಅದಾದಮೇಲೆ ಬರುತ್ತೆ ಸನ್ಯಾಸಿ. ಸೊ ನಮ್ಮ ಫಿಲಾಸಫಿ ಏನು ಹೇಳುತ್ತೆ ಅಂದರೆ, ಒಬ್ಬ ಮನುಷ್ಯ ಸನ್ಯಾಸಾಶ್ರಮಕ್ಕೆ ಹೋಗೋಕ್ಕಿಂತ ಮುಂಚೆ ಇವೆಲ್ಲ ಆಶ್ರಮಗಳ ರುಚಿ ಉಂಡಿರಬೇಕು, ಇವೆಲ್ಲ ಆಶ್ರಮಗಳ ಬಗ್ಗೆ ಗೊತ್ತಿರಬೇಕು. ಗೃಹಸ್ಥಾಶ್ರಮ ಗೊತ್ತಿಲ್ದಿರ ಸನ್ಯಾಸಾಶ್ರಮಕ್ಕೆ ಹೋಗೋಕ್ಕಾಗಲ್ಲ ಅಂತ, ಎಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ಮುಂದೆ ಹೋಗಬೇಕು ಅಂತ ಎಲ್ಲ ನಮ್ಮ ಫಿಲಾಸಫಿ ಹೇಳೋದು ಅದನ್ನೇ. ಕೆಲವ್ರು ಏನು ಅಂದ್ಕೊಳ್ತಾರೆ, ಒಂದು ವಯಸ್ಸಾಗ್ತಿದ್ದಂಗೆ ಜನರಲಿ ಟಿಪಿಕಲಿ 25ರಿಂದ 35 ವಯಸ್ಸು ಏನಿದೆ ಇದು ಮದುವೆ ಆಗುವಂಥ ವಯಸ್ಸು. ಇತ್ತೀಚೆಗೆ ಲೇಟಾಗಿ ಕೆಲವು ಸಲ 40ವರೆಗೂ ಆಗ್ತಾ ಇದೆ. ಈ ಆಶ್ರಮ ಒಂದು ಮಿಸ್ ಆದಾಗ ಅವರಿಗೆ ಜೀವನದಲ್ಲಿ ನನಗೆ ಸೆನ್ಸ್ ಆಫ್ ಪರ್ಪಸ್ಸೇ ಇಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಐ ಆಮ್ ಸ್ಟಿಲ್ ಸ್ಟಕ್ ಅಟ್ ದಟ್ ಫೇಸ್, ಅದರಿಂದ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ ಅಂದಾಗ ದೇ ಗೆಟ್ ಸ್ಟಕ್ ಅಟ್ ದಟ್ ಫೇಸ್. ಸೊ ಮದುವೆ ಒಂದು ಜೀವನದ ಹಂತ ಅಷ್ಟೇ ಹೊರತು ಅದೇ ಜೀವನ ಅಲ್ಲ. ಆ ಸೆನ್ಸ್ ಆಫ್ ಪರ್ಪಸ್ ಜೊತೆಗೆ ಇಫ್ ಯು ಅಲೈನ್ ಯೋರ್ ಸೆಲ್ಫ್ ದೆನ್ ಯು ವಿಲ್ ನಾಟ್ ಎಂಡ್ ಅಪ್ ಡೂಯಿಂಗ್ ಸಮಥಿಂಗ್ ವಿಚ್ ಯು ರಿಗ್ರೆಟ್ ಲೇಟರ್. ಮದುವೆ ಆಗದೆ ಸಾಕಷ್ಟು ಯುವಕರು ಇದೀಗ ಮಾನಸಿಕವಾಗಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೆಯೇ ರಾಜ್ಯದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗೋದಕ್ಕೂ ಕೂಡ ಇದು ಕಾರಣ ಆಗಿದೆ. ಎಷ್ಟೋ ಜನ ನಮ್ಗೆ ಮದುವೆ ಆಗಿಲ್ಲ, ನನಗೆ ಹೆಣ್ಣು ಸಿಕ್ಕಿಲ್ಲ ಅಂತೇಳಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ರೈತ ಮುಖಂಡರಾಗಿರುವಂಥ ನಾರಾಯಣ ರೆಡ್ಡಿ ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ಈ ಹಿಂದೆ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ರಿ, ರೈತ ಕೃಷಿಯನ್ನು ಮಾಡ್ಕೊಂಡಿರುವಂಥ ಯುವಕರಿಗೆ ಹೆಣ್ಣು ಸಿಗ್ತಾ ಇಲ್ಲ, ಒಳ್ಳೆ ಹೊಲ ಇದೆ, ಬೆಳೆ ಇದೆ, ಎಲ್ಲವೂ ಕೂಡ ಇದೆ, ಹಾಗಿದ್ರು ಕೂಡ ಹೆಣ್ಣು ಸಿಗ್ತಾ ಇಲ್ಲ. ದೊಡ್ಡ ಮಟ್ಟದ ಅಭಿಯಾನಕ್ಕೂ ಕೂಡ ನಿರ್ಧಾರವನ್ನು ಮಾಡ್ಕೊಂಡಿದ್ರು ಸಾಕಷ್ಟು ರೈತ ಮುಖಂಡರು. ಇಲ್ಲ ಸರ್, ನಾವು ಪ್ರತಿ ಹೋರಾಟದಲ್ಲಿ ಸರ್ಕಾರದಿಂದ ರೈತ ಮಗನ ಯಾರು ಮದುವೆ ಆಗ್ತಾರ ಆ ಹುಡುಗಿಗೆ ನೀವು ಅಕೌಂಟಿಗೆ 5 ಲಕ್ಷ ಹಾಕ್ಬೇಕು ಅಂತೇಳಿ ನಾವು ಪ್ರತಿ ಸರ್ಕಾರ ಇದೆ ಅಲ್ಲ ಸತತ 15-20 ವರ್ಷದಿಂದ ನಮ್ಮ ಹೋರಾಟದಿಂದ ನಾವು ಪ್ರತಿ ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ. ನೀವು ಹುಡುಗನ ಹೆಸರಿಗೆ ಹಾಕ್ಬಿಡಿ, ರೈತನ ಮದುವೆ ಆಗ್ತೀರಿ ಅಂತ ಯಾವ ಹೆಣ್ಣು ಬರ್ತದೆ ಆ ಹೆಣ್ಣು ಹೆಸರಿಗೆ 5 ಲಕ್ಷ ನೀವು ಅಕೌಂಟ್ಗೆ ಹಾಕಿ. ಯಾವುದೋ ಈ ಶಾದಿ ಭಾಗ್ಯ ಇವೆಲ್ಲ ಇಲ್ಲ, ಈ ಭಾಗ್ಯ ಮಾಡಿ. ಯಾಕೆ ಅಂದರೆ ಇವತ್ತು ನಮ್ಮಲ್ಲಿ ಬೆಂಗಳೂರು ಸುತ್ತಮುತ್ತ ರೈತರ ಮಕ್ಕಳು, ರೈತರು ಕೋಟ್ಯಾಧೀಶ್ವರ ಇದ್ದಾರೆ. 2 ಎಕರೆ ಜಮೀನು ಇದ್ರೆ ಸಾಕು ಅವನು ಕೋಟ್ಯಾಧೀಶ್ವರ. ಆದರೆ ಸ್ವಲ್ಪ ಮುಂದೆ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಗದಗು ಆ ಕಡೆ ಹೋದರೆ ಯಾಕೆಂದರೆ ನಾನು ಸತತ ಆ ಕಡೆ ನಾನು ಮೀಟಿಂಗ್ ಮಾಡೋದ್ರಿಂದ ಆ ಕಡೆ ನೋಡೋದ್ರಿಂದ ಅಲ್ಲ ಜನಗಳಿಗೆ ಕಷ್ಟ ಏನು ನನಗೆ ಅರ್ಥ ಆಗ್ತದೆ. ಅಲ್ಲಿ ನಾವು ಮೀಟಿಂಗ್ ಕರೆದಾಗ ಜನ ಸೇರಿದಾಗ ನಾವು ಅವ್ರಿಗೆ ಹೇಳ್ತೀವಿ, ನೀವು ಆದಷ್ಟು ಹೆಣ್ಮಕ್ಳನ್ನ ಕೊಡಬೇಕಾದ್ರೆ ಮಾಡಿ ಅಂತ. ಮೊದಲು ಏನು ಹೇಳ್ತಾ ಇದ್ದೆ ಅಂದರೆ ಸರ್, ಮೊದಲು ನಾನು ಚಿಕ್ಕ ಹುಡುಗನಾಗಿದ್ದಾಗ ಗೊಂದಿಗೆಯಲ್ಲಿ ಹುಲ್ಲಿರೋದಕ್ಕೆ ಹೊಸ ಕಟ್ರಿ ಅನ್ನೋರು, ಒಂದು ಆಡು ಭಾಷೆ ಅದು. ಗೊಂದಿಗೆಯಲ್ಲಿ ಹುಲ್ಲು ಅಂದರೆ ಒಂದು ಇದು ಮಾಡಿರ್ತಾರೆ, ಒಂದು ತೊಟ್ಟಿ ಥರ, ಅಲ್ಲಿ ಹೊಸ ಕಟ್ಟಾಕ್ಬೇಕಾದ್ರೆ ಅಲ್ಲಿ ಹುಲ್ಲಿರ್ಬೇಕಂತೆ. ಆಮೇಲೆ ಮನೆ ಪಕ್ಕದಲ್ಲಿ ವಾಮೆ ಇರಬೇಕಂತೆ. ವಾಮೆ ಇದ್ದು ಮನೆಯಲ್ಲಿ ಹಸುಳಿದ್ರೆ ಅವ್ರ ಮನೆಯಲ್ಲಿ ಸಂಪುಷ್ಟಿಯಾಗಿರ್ತದೆ, ಅಂಥ ಮನೆಗೆ ಹೆಣ್ಣು ಕೊಟ್ಟರೆ ನಮ್ಮ ಮಗಳು ಚೆನ್ನಾಗಿರ್ತದೆ ಅಂತೇಳಿ ಹಿಂದಿನ ಕಾಲದ ರೈತರು ಯೋಚನೆ ಮಾಡ್ತಾಯಿದ್ರು. ಆದರೆ ಈಗ ಇತ್ತೀಚೆಗೆ ಬರ್ತಾ 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 ಬಾಡಿಗೆ ಎಷ್ಟು ಬರ್ತದೆ, ಬಾಡಿಗೆ ಮನೆ ಎಷ್ಟವೆ, ಎಷ್ಟು ಜನ ಮಕ್ಕಳವ್ರೆ, ಏನೋ ಅವ್ರಿಗೆ ಏನೇನು ಹೆಂಗೆ ಬೇಕಾ ಹಂಗೆಲ್ಲ ಯೋಚನೆ ಮಾಡ್ತಾರೆ. ಸರಿ, ನಾವು ಮದುವೆ ಆಗ್ತೀವಿ, ವಾರಕ್ಕೊಂದು ದಿವಸ ನಮ್ಮನ್ನು ಬೇರೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಪ್ರತಿದಿನ ಸಂಜೆ ಇದರಲ್ಲಿ ಫಾಸ್ಟ್ ಫುಡ್ಡು ತಿನ್ಬೋದಾ? ಆ ಫಾಸ್ಟ್ ಫುಡ್ ತಿನ್ನೋದ್ರಿಂದ ಏನು ಕಾಯಿಲೆ ಬರ್ತದೆ, ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಗೊತ್ತಿಲ್ಲ ಜನಗಳಿಗೆ. ಅವ್ರಿಗೆ ಬೇಕು ಫಾಸ್ಟ್ ಫುಡ್, ಅಷ್ಟೇ ಬೇಕಾಗಿರೋದು ಫಾಸ್ಟ್ ಫುಡ್ಡು.
ಅವ್ರಿಗೆ ಮನೆಯಲ್ಲಿ ಊಟ ಮಾಡೋದು ಆ ಒಂದು ಇದಿರಲ್ಲ. ಈ ಚಿಕ್ಕ ಹುಡುಗರಿಂದ ಏನೋ ತಿಂದು ಪದವಿ ತಿಂದಿರ್ತಾರೆ, ಅದ್ರಾಗ ಫಾಸ್ಟ್ ಫುಡ್ ಬೇಕು ಅವ್ರಿಗೆ. ಈ ಥರ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾನ ಮದುವೆ ಆದನು. ಏನು ಕಂಡೀಷನಲ್ಲಿ ಕೇಳ್ತಾರೆ ಅಂದರೆ ಸಾಕಷ್ಟು ಕಂಡೀಷನ್ಗಳು ಕೇಳ್ತಾರೆ. ಅದರಿಂದ ಗಂಡಾಗಲಿ ಹೆಣ್ಣಾಗಲಿ ನಾನು ಹೇಳೋದಷ್ಟೇ, ಇವತ್ತು ಗಂಡು ಅದನ್ನು ಹೆಣ್ಣು ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಯಾವುದಾದ್ರೂ ಒಂದು ಬಡವ್ರ ಹುಡುಗಿ ಒಂದು ಜೀವನ ಕೊಟ್ಟರೆ, ಆ ಹುಡುಗಿಗೆ ಬಡವ್ರ ಹುಡುಗಿ ಅವ್ರಿಗೆ ಮದುವೆ ಮಾಡೋ ಶಕ್ತಿ ಇರಲ್ಲ, ಆಯಿತು ನೀನೇ ಮದುವೆ ಮಾಡ್ಕೊಂಡು ದುಡ್ದು ಹಾಕೋ, ಬಡವ್ರಿಗೆ ಒಂದು ಲೈಫ್ ಕೊಡು. ಅವ್ರು ಒಪ್ಪಿ ಆಗಿರಲಿ, ಬಡವ್ರಿಗಿನ ಯಾರು ಆಗೋರ ಮದುವೆ, ಹುಡುಗಿ ಮದುವೆ ಆಗ್ಬೇಕು, ಅವರೊಂದು ಇದು ಸರ್ವಿಸ್ ಮಾಡ್ಕೊಂಡು ಹೋಗ್ಬೇಕು. ಸಣ್ಣ ಪುಟ್ಟ ಸಮಸ್ಯೆ ಬರ್ತವೆ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ. ಅವೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಮಸ್ಯೆನೇ ಅಲ್ಲ. ಆಮೇಲೆ ಹೆಣ್ಮಕ್ಳು ಅಷ್ಟೇ, ಸ್ವಲ್ಪ ಅವ್ರ ಹಿಂದೆ ಏನೇ ತಪ್ಪು ಮಾಡಿರಲಿ, ಏನೇ ಹೋಗಿರಲಿ, ಮದುವೆ ಆದಮೇಲೆ ಗಂಡನ ಅಡ್ಜಸ್ಟ್ ಮಾಡ್ಕೊಂಡು ಅವನೇ ಹೆಜ್ಜೆ ಒಳಗೆ ಹೆಜ್ಜೆ ಇಟ್ಕೊಂಡು ಅವನ ಜೊತೆ ಒಳಗೆ, ಈಗ ಹೆಂಡತಿ ಅಂದಮೇಲೆ ಅರ್ಧಾಂಗಿನಿ, ಅರ್ಧ ಇವ್ನಿಗೆ ಎಷ್ಟಿರ್ತದೆ, ಅರ್ಧ ಅವಳಿಗೆ ಎಷ್ಟಿರ್ತದೆ. ಆಮೇಲೆ ಸರ್ಕಾರಗಳು ಇತ್ತೀಚೆಗೆ ಏನು ಮಾಡ್ಬಿಟ್ಟಾರೆ ಅಂದರೆ, ಆಸ್ತಿಯಲ್ಲಿ ತಗೊಂಡು ಮನೆಯಿಂದ ಪಾಲು ತಗೊಂಬಂದು ಅರ್ಧ ಕುಲಗೆಟ್ಟು ಹೋಯ್ತಾರೆ ಹೆಣ್ಮಕ್ಳಿಗೂ ಆ ಮನೆತನದ ಒಂದು ಇದಕ್ಕೆ. ಇವತ್ತು ಫಾರ್ ಎಕ್ಸಾಂಪಲ್ಲು ಒಂದು 5 ಜನ ಹೆಣ್ಮಕ್ಳಿದ್ರು ಅಂದರೆ 5 ಜನ ಗಂಡು ಮಕ್ಳಿಂದ ಭಾಗ ತೊಗೊಂಡ್ಬಿಟ್ರು ಅಂದರೆ ತಿರುಗಿ ಇವ್ನಿಗೇನು ಇರಲ್ಲ, ಅವ್ರಿಗಿರ್ತದೆ. ತಿರುಗಿ ಅವ್ರ ಮನೆ ಭಾಗ ಕೊಟ್ಟರು ಅಂದರೆ ತಿರುಗಿ ಅವ್ನಿಗೇನು ಇರಲ್ಲ, ಲಾಸ್ಟ್ಗೆ ಯಾರೋ ಒಬ್ಬನ ಬೆತ್ತಲೆ ಆಗ್ತಾನೆ. ಅದರಿಂದ ಹೆಣ್ಮಕ್ಳಿಗೆ ಅಂದರೆ ಏನಾಗ್ತದೆ ಸರ್ ಅಂದರೆ, ಇವತ್ತು ಒಂದು ದೊಡ್ಡ ಶ್ರೀಮಂತ ಮನೆಯಲ್ಲಿ ಕಮ್ಮಿ ಅಂದರೆ ಮದುವೆ ಮಾಡಬೇಕು ಅಂದರೆ 1 ಕೋಟಿ ಬೇಕು ಸರ್. ಈಗ 1 ಕೋಟಿಗೆ ಅಂದರೆ ಜಮೀನು ಮಾರಿರ್ತಾನೆ, ಮದುವೆ ಮಾಡ್ತಾನೆ ಅವನು. ಗಂಡು ಮಕ್ಳಿಗೆ ಅಂದರೆ ಹೆಣ್ಣವ್ರು ಮಾಡಿರ್ತಾರೆ, ಹೆಣ್ಮಕ್ಳಿಗೆ ಅಂದರೆ ನಾವು ಗಂಡವ್ರು ಮಾಡಿರ್ತೀವಿ. ಮಾಡಿದಾಗ ಅದನ್ನು ಕನ್ಸಿಡರ್ ಮಾಡಲ್ಲ ಸರ್ಕಾರ, ನ್ಯಾಯಾಲಯ. ಅದನ್ನು ಕನ್ಸಿಡರ್ ಮಾಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾಗ ಕೊಡಬಾರ್ದು ಅಂತಲ್ಲ, ಏನೋ ಅಲ್ಪ ಸ್ವಲ್ಪ 1 ಎಕರೆ ಇರ್ತದೆ ಅವನಿಗೇನು, ಅದ್ರಾಗ ಒಂದು 5 ಗುಂಟೆ 10 ಗುಂಟೆನೋ ಮಾರಾಕಿರ್ತಾನೆ. ಈಗ ಅವನ ಲೈಫ್ ಹೆಂಗ? ಇವೆಲ್ಲ ಲೆಕ್ಕ ಹಾಕಿ ಇವತ್ತು ಹೆಣ್ಣು ಕೊಡೋಕ್ಕೆ ಭಯ ಪಡ್ತಾರೆ ರೈತರ ಮಕ್ಕಳಿಗೆ ಜನ. ಇರೋದು ಇಷ್ಟಾಗಲ್ಲ, ಅವನ ಅಕ್ಕನೋ ತಂಗಿನೋ ಕೇಸ್ ಹಾಕಿದೆ, ಅದು ಓದ್ತದೆ, ನಾವು ಹೆಂಗೆ ಹೆಣ್ಣು ಕೊಡೋದು ಅನ್ನೋ ಒಂದು ಮನೋಭಾವ ಬಂದಿದೆ ಜನಗಳಿಗೆ. ಈ ಮನೋಭಾವದಲ್ಲಿ ಸರ್ಕಾರ ಒಂದು ನಿರ್ಧಾರ ತಗೊಬೇಕು, ನ್ಯಾಯಾಲಯಗಳು, ಸರ್ಕಾರಗಳು. ಭಾಗ ತಗೊಂಡ್ಲಿ, ನಾನು ಬೇಡ ಅಂತ ಹೇಳಲ್ಲ, ಏನೋ ಒಂದಿಷ್ಟು 10 ಎಕರೆ ಇದ್ದರೆ 1 ಎಕರೆ ಕೊಡ್ರಿ ಅವ್ರಿಗೆ, ಖಂಡಿತ ಸರಿ ಭಾಗ ಬೇಡ. ಎಸ್ ಎಸ್ ಸರ್. ನಯನಾ ಪ್ರಸಾದ್ ಅವರೇ, ಈಗ ಸಮಾಜದಲ್ಲಿ ಓರ್ವ ವ್ಯಕ್ತಿ, ಆತನಿಗೆ 35 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ಅಥವಾ 45 ವರ್ಷನೇ ಆಗಿರಬಹುದು, ಆತನಿಗೆ ಮದುವೆ ಆಗಿಲ್ಲ ಅಂತೇಳಿ ಜನ ಹೋದಲ್ಲಿ ಬಂದಲ್ಲಿ ಕೇಳ್ತಾರೆ. ಆತ ಒಂದು ಫಂಕ್ಷನ್ಗೆ ಹೋಗ್ಬೋದು ಅಥವಾ ಎಲ್ಲೋ ಪೇಟೆಗೆ ಹೋಗ್ಬೋದು, ಅಲ್ಲಿ ಕೇಳ್ತಾರೆ ಯಾವಾಗ ನಿನ್ನ ಮದುವೆ ಆಗಿಲ್ವಾ, ಇನ್ನು ಹೆಣ್ಣು ಸಿಕ್ಕಿಲ್ವಾ, ಎಲ್ಲಿ ನಿನ್ನ ಹೆಂಡತಿ, ಮಕ್ಕಳೆಲ್ಲಿ, ಹೀಗೆ ಕೇಳುವಂಥ ಪ್ರಶ್ನೆಯಿಂದ ಒಬ್ಬ ವ್ಯಕ್ತಿಗೆ ಆಗುವಂಥ ಮಾನಸಿಕ ಹಿಂಸೆಗಳು ಏನೇನು? ಸರ್, ಈಗ ಅವರಿಗೆ ಈ ಮದುವೆ ಆಗ್ತಾ ಇಲ್ಲ ಅಂತ ಯಾರಾದರೂ ಪ್ರಶ್ನೆಗಳು ಕೇಳಿದಾಗ ಅವರಲ್ಲಿ ಮಾನಸಿಕ ಕಾರಣಗಳು ತುಂಬ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟು ಬರೋದೇ ಆ ಲೋನ್ಲಿನೆಸ್, ಒಂಟಿತನ ಅವರಲ್ಲಿ ಕಾಡುತ್ತೆ. ಬಿಕಾಸ್ ಸೋಷಿಯಲ್ ಐಸೋಲೇಷನಿಂದ, ಯಾಕಂದರೆ ಈ ಥರ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಸೋಷಿಯಲ್ ಪ್ರೆಷರ್ ಅವ್ರಿಗೆ ಬರ್ತಾ ಇದೆ ಅಂದ ತಕ್ಷಣ ಅವರು ಐಸೋಲೇಟ್ ಆಗೋಕ್ಕೆ ಶುರುವಾಗ್ತಾರೆ. ಎಲ್ಲೂ ಹೋಗೋದಿಲ್ಲ, ಯಾರ ಜೊತೆನೂ ಮಾತಾಡೋದಿಲ್ಲ. ಈ ಥರ ಅವರು ಎಷ್ಟು ಐಸೋಲೇಟ್ ಆಗ್ತಾ ಇರ್ತಾರೆ, ಅವರಲ್ಲಿ ಆ ಮಾನಸಿಕ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮಾನಸಿಕ ಸಮಸ್ಯೆಯಲ್ಲಿ ಫಸ್ಟ್ ಬರೋದೇನು ಅಂದರೆ, ನನ್ನಲ್ಲಿ ಏನೋ ಕೊರತೆ ಇದೆ, ಅದಕ್ಕೆ ನನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ನನಗೇನೋ ಪ್ರಾಬ್ಲಮ್ ಇದೆ, ನಾನು ಸರಿ ಇಲ್ಲ ಇರ್ಬೋದು. ಈ ಥರ ಅವರು ಸೆಲ್ಫ್ ಟಾಕ್ ಮಾಡ್ಕೊಳ್ತಾ ಅವರ ಸೆಲ್ಫ್ ವರ್ತ್, ಆ ಒಂದು ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಆತ್ಮವಿಶ್ವಾಸನೂ ಕಡಿಮೆ ಆಯಿತು, ಅವ್ರಿಗೆ ಆ ಸೋಷಿಯಲ್ ಪ್ರೆಷರು ಬಂತು. ಅದರಿಂದ ಅವ್ರೇನಾಗ್ತಾರೆ, ಯಾರ ಜೊತೆನೂ ಬೆರೆಯೋಕ್ಕೆ ಶುರು ಮಾಡಲ್ಲ, ಯಾರು ಬೇಕಾಗಿಲ್ಲ ನನಗೆ. ಮತ್ತು ಇನ್ನೊಂದೇನೆಂದರೆ, ಅವರಿಗೆ ಮೆಂಟಲ್ ಅವೇರ್ನೆಸ್ ಇರಲ್ಲ. ಮೆಂಟಲ್ ಅವೇರ್ನೆಸ್ ಅಂದರೆ, ಈಗ ನನಗೆ ನೋವಾಗ್ತಾ ಇದೆ, ನಾನು ನೊಂದ್ಕೊಳ್ತಾ ಇದ್ದೀನಿ, ನನಗೆ ದುಃಖ ಆಗ್ತಾ ಇದೆ ಅಂದರೆ ಇದು ಒಂದು ನನಗೆ ಮಾನಸಿಕ ಕಾಯಿಲೆ ಇರಬಹುದು. ನನಗೆ ನೋವಾಗ್ತಾ ಇದೆ, ನನಗೆ ದುಃಖ ಆಗ್ತಾ ಇದೆ, ನಾನು ಸಹಾಯ ತಗೋಬೇಕು, ಯಾರಿಂದನಾದರೂ ಇದ್ರ ಬಗ್ಗೆ ಮಾತಾಡಬೇಕು. ಈ ಒಂದು ಅವೇರ್ನೆಸ್ಸು ನಮ್ಮ ಹಳ್ಳಿ ಭಾಗದಲ್ಲಾಗಿರ್ಬೋದು, ಸಿಟಿಯಲ್ಲೂ ಆಗಿರ್ಬೋದು, ಎಷ್ಟೋ ಜನಕ್ಕೆ ಕಡಿಮೆ ಇದೆ. ನನಗೆ ನೋವಾಗ್ತಾ ಇದೆ ಅಂದರೆ ಅದೊಂದು ಕಾಯಿಲೆ ಅನ್ನೋ ಒಂದು ಪರಿಜ್ಞಾನನೇ ಇಲ್ಲ. ಯಾಕೆ ನೋವಾಗ್ತಾ ಇದೆ, ಯಾರೋ ಏನೋ ನಿನಗೆ ಮದುವೆ ಆಗಿಲ್ಲ, ನಿನಗೆ ಮಕ್ಕಳಿಲ್ಲ ಅಂದ ತಕ್ಷಣ ನೋವು ಮಾಡ್ಕೊಳ್ಳೋದು ಎಷ್ಟು ಸರಿ? ಅದು ಬಿಟ್ಟು ಬೇರೆ ಈಗ ಸರ್ ಹೇಳಿದ್ರು, ಹಳ್ಳಿ ಭಾಗದಲ್ಲಿ ಅವರಿಗೆ ಎಷ್ಟೆಲ್ಲ ಆಸ್ತಿ ಇದೆಲ್ಲ ಇರುತ್ತೆ, ಅವರು ಶ್ರೀಮಂತರಾಗಿರ್ತಾರೆ, ಎಲ್ಲ ಇರ್ತಾರೆ, ಆದರೂ ನನಗೆ ಅವ್ರಿಗೆ ಹೆಣ್ಣು ಕೊಡಲ್ಲ ಅಂದ ತಕ್ಷಣ ನನಗೇನೋ ಕಡಿಮೆ ಆಗಿದೆ ಅಂತ ಅಲ್ಲ. ನಾನು ತಗೊಳ್ತಾ ಇರೋದೇನು, ಏನು ಗ್ರಹಿಸ್ತಾ ಇದ್ದೀನಿ ನಾನು? ಯಾರು ಈಗ ಜನ ಯಾವುದೇ ಫಂಕ್ಷನ್ಗೆ ಹೋದ ತಕ್ಷಣ ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ನೀನು ಚೆನ್ನಾಗಿ ಕಾಣ್ತಾ ಇದೆಯಾ, ನೀನು ಒಳ್ಳೆ ರೀತಿಯಲ್ಲಿ ಇದೆಯಾ ಮಾತಾಡಲ್ಲ, ನಿನ್ನಲ್ಲಿ ಏನು ವೈಫಲ್ಯ ಇದೆ ಅದನ್ನೇ ಹುಡುಕಿ ಹೇಳ್ತಾರೆ. ನೀನು ದಪ್ಪ ಆಗಿದೆಯಲ್ಲ,
ನಿನ್ ಮುಖ ಹಿಂಗಿದೆಯಲ್ಲ ನೋಡಿ. ಸಾಮಾನ್ಯವಾಗಿ ಈಗ ಈ ತರ ಮಾತಾಡ್ತಾ ಇದ್ದಾರೆ ಅಂದ ತಕ್ಷಣ ನಾನೇನ್ ತಗೋಬೇಕು, ನಾನು ಸರಿ ಇಲ್ಲ ಅಂತ ಅಲ್ಲ, ನಾನು ಏನನ್ನು ಗ್ರಹಿಸ್ಕೊಳ್ಬೇಕು, ಈ ಒಂದು ಅವೇರ್ನೆಸ್ ಬೆಳೆಸ್ಕೋಬೇಕು ಫಸ್ಟ್. ಸೊ ಇದಕ್ಕೆ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ಈ ಸಮಾಜಮುಖಿ ಕಾರ್ಯಗಳು ತುಂಬ ಹೆಲ್ಪ್ ಮಾಡುತ್ತೆ ಈ ನಮ್ಮ ಯುವಕರಿಗೆ. ಈಗ ಕೆಲವು ಸತಿ ಹೇಳ್ತಾರೆ ಈ ಸೋಷಿಯಲ್ ಸರ್ವಿಸ್ ಅಂದ ತಕ್ಷಣ ಏನು ಸೋಷಿಯಲ್, ಅದರಿಂದ ಏನು ದುಡ್ಡು ಸಿಗತ್ತಾ, ಏನು ಮಾಡುತ್ತೆ, ಯಾಕೆ ಹೋಗಬೇಕು ಸೋಷಿಯಲ್ ಸರ್ವಿಸ್ಗೆ ಅಂತ. ಇಂಥ ಸಮಸ್ಯೆಗಳು ತುಂಬ ಕಡಿಮೆ ಆಗುತ್ತೆ ಸೋಷಿಯಲ್ ಸರ್ವಿಸ್ ಮಾಡೋದ್ರಿಂದ, ನಮ್ಮ ಗಂಡು ಮಕ್ಕಳು ಯುವಕರು ಅಲ್ಲಿ ಹೋಗೋದ್ರಿಂದ. ಈಗ ಅವರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದ ತಕ್ಷಣ, ಬೇರೆಯವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದ ತಕ್ಷಣ, ತಾನಾಗಿ ನಾನು ಬೇರೆಯವ್ರಿಗೆ ಬೇಕಾಗಿದ್ದೀನಿ ಅನ್ನೋ ಭಾವ ಅವರಲ್ಲಿ ಹೆಚ್ಚಾಗತ್ತೆ. ಸೊ ನನಗೆ ಯಾರೋ ಇದ್ದಾರೆ, ನನ್ನನ್ನು ಕೇಳೋರು ಇದ್ದಾರೆ, ಇಲ್ಲೆಲ್ಲ ಹೋದ ಕಡೆಯಲ್ಲೆಲ್ಲ ನಿನಗೆ ಮಕ್ಕಳಿಲ್ವಾ, ನಿನ್ನ ಮದುವೆ ಆಗಿಲ್ಲ, ಈ ಭಾವ ಹೆಂಗಿದೆ, ನನ್ನಲ್ಲೇನೋ ಕಡಿಮೆ ಇದೆ ಅಂತ, ಇಲ್ಲಿ ನಾನು ಯಾರಿಗೋ ಬೇಕಾಗಿದ್ದೀನಿ ಅನ್ನೋ ಭಾವ ಹೆಂಗಿದೆ. ಸೊ ಇಲ್ಲಿ ಸೆರೋಟೋನಿನ್ ಮತ್ತು ಡೋಪೋಮೈನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಈಗ ಡಿಪ್ರೆಷನ್ಗೆ ಹೋದಾಗ ನಾವು ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಏನಕ್ಕೆ, ಸೆರೋಟೋನಿನ್ ಹಾರ್ಮೋನ್ಸು ಡೋಪೋಮೈನ್ ಹಾರ್ಮೋನ್ಸ್ ರಿಲೀಸ್ ಆಗಲಿ ಅಂತ. ಬಟ್ ಈ ಸಮಾಜಮುಖಿ ಕಾರ್ಯಗಳಲ್ಲಿ ವಿತೌಟ್ ಏನು ಇಲ್ದೇನೆ ಅವರು ಇನ್ನೊಬ್ರಿಗೆ ಸಹಾಯ ಮಾಡಿದಾಗ ಅವರಲ್ಲಿ ತಾನಾಗೆ ಆ ಕೆಮಿಕಲ್ಸು ರಿಲೀಸ್ ಆಗುತ್ತೆ. ಸೊ ಆಮೇಲೆ ಸೋಷಿಯಲ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ, ಈಗ ನೆಟ್ವರ್ಕಿಂಗ್ ಬಿಲ್ಡ್ ಆಗುತ್ತೆ, ಅವರಲ್ಲಿ ಒಂದು ಕೌಶಲ್ಯಗಳು ಹೆಚ್ಚಿಗೆ ಆಗುತ್ತೆ, ಒಂದು ಸಂಘಟನೆ ಕಟ್ಕೊಳ್ಳೋದು, ಒಂದು ಲೀಡರ್ಶಿಪ್ ಸ್ಕಿಲ್ ಬೆಳೆಯೋದು, ಒಂದು ಕಮ್ಯುನಿಕೇಷನ್ ಡೆವಲಪ್ ಆಗೋದು. ಸೊ ಈ ಥರ ಕಾರ್ಯಗಳಿಂದ ಅವರು ಫುಲ್ ಎಂಪವರ್ ಆಗ್ತಾರೆ. ಯಾಕೆ ಹುಡುಗಿರು ಬರೋದಿಲ್ಲ, ಯಾಕೆ ಇಷ್ಟಪಡೋದಿಲ್ಲ, ಯಾಕೆ ಇವರನ್ನ ಮದುವೆ ಆಗಕ್ಕೆ ಇಷ್ಟಪಡಲ್ಲ, ಅವರ ಗ್ರೂಪಲ್ಲೇ ಅವರ ಕಮ್ಯುನಿಟಿಯಲ್ಲೇ ಬರ್ತಾರೆ, ಸಹಾಯ ಮಾಡ್ತಾರೆ, ಹೆಲ್ಪ್ಗಳನ್ನು ತಗೊಳ್ಬೋದು. ಇವರು ಯಾರೋ ಒಂದು ಮದುವೆಗೆ ಹೋದ್ವಿ, ಯಾರೋ ಏನೋ ಹೇಳಿದ್ರು, ಯಾರೋ ನೆಗೆಟಿವ್ ಆಗಿ ಮಾತಾಡಿದ್ರು ಅಂದ ತಕ್ಷಣ ಐಸೋಲೇಟ್ ಆಗಿ ನಂಗೆ ಸಮಾಜ ಬೇಡ, ನನಗೆ ಬೇರೆ ಕಡೆ ಹೋಗಲ್ಲ, ನಾನು ಏನೂ ಮಾಡಲ್ಲ, ನಾನು ಇಲ್ಲೇ ಕುತ್ಕೋತೀನಿ, ನಾನು ಒಳಗೊಳಗೆ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೋತೀನಿ, ಆಮೇಲೆ ನಾನು ಯಾತಕ್ಕೂ ಪ್ರಯೋಜನ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತೀನಿ. ಇದು ತಪ್ಪು. ಇದರಿಂದ ಆಚೆ ಬರೋ ದಾರಿಯನ್ನ ಕಂಡುಕೊಳ್ಳೋಕೆ ಬೇಕಾದಷ್ಟಿದೆ. ಬದುಕನ್ನ ಕಟ್ಕೊಳ್ಳೋದಕ್ಕೆ ತುಂಬಾ ದಾರಿಗಳಿದೆ. ಫಸ್ಟ್ ಈ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಮನಸ್ಥಿತಿ ಬದಲಾದ್ರೆ ಮನಸ್ಥಿತಿಯು ಕೂಡ ಬದಲಾಗುತ್ತೆ, ಖಂಡಿತ ಸಮಾಜನೂ ಬದಲಾಗುತ್ತೆ. ಖಂಡಿತ. ಡಾಕ್ಟರ್ ಮಮತಾ ಅವರೇ, ನಿರೀಕ್ಷೆಗಳು, ಹೆಣ್ಣು ಮಕ್ಕಳಿಗೂ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳು ಇರುತ್ತೆ. ನನ್ನ ಮದುವೆ ಆಗೋ ಗಂಡು ಹಾಗಿರಬೇಕು, ಹೀಗಿರಬೇಕು, ಸ್ಥಿತಿವಂತ ಆಗಿರಬೇಕು, ಅವನಿಗೆ ಆ ಕೆಲಸ ಇರಬೇಕು, ಹೀಗೆ ಹೆಣ್ಣು ಮಕ್ಕಳು ಕೂಡ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಈ ಆಸೆಗಳೇ ಇವತ್ತು ಗಂಡು ಮಕ್ಕಳಿಗೆ ಮುಳ್ಳಾಗ್ತಾ ಇದೆಯಾ ಮೇಡಮ್? ಖಂಡಿತ. ನೀವು ನೋಡ್ತಾ ಇದ್ರೆ ಈಗ ಈ ಪ್ರಾಬ್ಲಮ್ ಜಾಸ್ತಿ ಇರೋದು ಅರ್ಬನ್ ಪಾಪ್ಯುಲೇಷನಲ್ಲಿ ಹಾಗೂ ರೂರಲ್ ಪಾಪ್ಯುಲೇಷನಲ್ಲಿ ಕೂಡ. ಇತ್ತೀಚೆಗೆ IT ರೆವಲ್ಯೂಷನ್ ಇದೆಲ್ಲ ಆದಮೇಲೆ ಹೆಚ್ಚು ಕಮ್ಮಿ ಎಲ್ಲ ಹೆಣ್ಮಕ್ಳಿಗೂ ಏನು ಅನ್ನಿಸ್ತಾ ಇದೆ ಅಂದರೆ, ನನಗೆ ಏನಿಲ್ಲ ಅಂದರೂ ಒಂದು ಡಾಕ್ಟರ್ ಆಗಿರಬೇಕು ಅಥವಾ ಇಂಜಿನಿಯರ್ ಆಗಿರೋಂಥ ಹುಡುಗ ಬೇಕು, ಇಲ್ಲ MS ಮಾಡಿರೋಂಥ ಹುಡುಗ ಬೇಕು, ಹಾಗೆ 6 ಫಿಗರ್ ಸ್ಯಾಲ್ರಿ ಜನ್ರೇಟ್ ಮಾಡ್ಕೊಳ್ತಿರೋ ಹುಡುಗ ಬೇಕು, ಹಾಗೂ ವಯಸ್ಸಿನಲ್ಲಿ ಜಾಸ್ತಿ ಅಂತರ ಇರಬಾರ್ದು, 2 ಅಥವಾ 3 ವರ್ಷ ಅಂತರ ಇರೋ ಹುಡುಗ, ಬಟ್ ವೆಲ್ ಸೆಟಲ್ಡ್ ಹುಡುಗ ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಇಟ್ ಕುಡ್ ಬಿ ಬಿಕಾಸ್ ಆಫ್ ಅನುಪಾತದ ರೇಷಿಯೋ ನಮ್ಮಲ್ಲಿ ಜಾಸ್ತಿ ಆಗಿರೋದ್ರಿಂದ. ಮೆನ್ ವರ್ಸಸ್ ವುಮೆನ್ಗೆ ಕಂಪೇರ್ ಮಾಡಿದರೆ ಫೀಮೇಲ್ ಫಿಟಿಸೈಡ್ ಏನಾಯಿತು, ಅದರದ್ದು ರಿಸಲ್ಟೆಂಟ್ ಆಗಿ ನಾವು ಈ ಜನ್ರೇಷನ್ ಮಕ್ಕಳು ಅದನ್ನು ಅನುಭವಿಸ್ತಾ ಇದ್ದಾರೆ. ಹೆಚ್ಚು ಗಂಡು ಮಕ್ಕಳು ಜಾಸ್ತಿ, ಹೆಣ್ಣು ಮಕ್ಕಳು ಕಮ್ಮಿ. ಹೆಣ್ಣು ಮಕ್ಕಳು ಜಾಸ್ತಿ ಓದಲಿಲ್ಲ ಅಂದರೂ ತುಂಬ ಅತಿಯಾದ ವಿದ್ಯಾವಂತನಾಗಿರೋ ಹುಡುಗ, ಸುರದ್ರೂಪಿಯಾಗಿರೋಂಥ ಹುಡುಗ, ತುಂಬ ವೆಲ್ ಸೆಟಲ್ಡ್ ಇದ್ದು ಒಂದು ಕಾರು ಮನೆ ಬಂಗಲೆ ಇರೋಂಥ ಹುಡುಗ ಬೇಕು, ಆರ್ ಸೆಟಲ್ಡ್ ಅಬ್ರಾಡ್ ಇನ್ ಬೆಂಗಳೂರಿನಲ್ಲಿ ಮನೆ ಇರೋಂಥ ಹುಡುಗ ಬೇಕು, ಹಳ್ಳಿನಲ್ಲಿ ಜಮೀನಿದ್ರೆ ಬೇಕಾಗಿಲ್ಲ, ಬೆಂಗಳೂರಲ್ಲಿರೋಂಥ ಹುಡುಗ ಬೇಕು. ಈ ರೀತಿ ಅವ್ರ ಎಕ್ಸ್ಪೆಕ್ಟೇಷನ್ಸು ಕೆಲವು ಸಲ ಅನ್ರೀಸನಬಲ್ ಅನ್ನೋ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ. ನಾನು ರಿಮ್ಯಾಂಡ್ ಹೋಮಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ದೀನಿ ಹಾನರರಿ ಪ್ರಾಕ್ಟೀಸಲ್ಲಿ. ಅಲ್ಲಿ ನಾನು ನೋಡಿರೋ ಪ್ರಕಾರ ಇದು ಜಾಸ್ತಿ ರೂರಲ್ ಏರಿಯಾನಲ್ಲಿ ತುಂಬ ಕಾಡ್ತಾ ಇದೆ. ಅದಕ್ಕೆ ಈ ಶೃಂಗೇರಿ, ಸೌತ್ ಕೇಂದ್ರ ಈ ಕಡೆ ಇರೋ ಗಂಡು ಮಕ್ಕಳಂತೂ ಪಾಪ, ಅದರೊಳಗೂ ಪುರೋಹಿತರಾಗಿದ್ದವರು ಇಂಥವರು ಇಲ್ಲಿ ಬೆಂಗಳೂರಿನಲ್ಲಿ ರಿಮ್ಯಾಂಡ್ ಹೋಮಲ್ಲಿ ಈ ಥರ ಇರೋ ಮಕ್ಕಳ ಜೊತೆನೂ ಕೂಡ ಮದುವೆ ಮಾಡಿಕೊಂಡು ಸಂಸಾರ ಮಾಡುವಂಥ ಬಯಸಿರೋದು ಉಂಟು. ಯಾಕಂದರೆ ಹೆಣ್ಣು ಮಕ್ಕಳು ಸಿಗದೇ ಇರೋದು ಒಂದು ಪ್ರಾಬ್ಲಮ್. ಹೆಣ್ಣು ಮಕ್ಕಳಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ರೀಸಬಲ್ ಆಗಿರೋದಕ್ಕೆ ಕಾರಣ, ಆ ಹುಡುಗನಿಗೆ ಫ್ಯಾಮಿಲಿ ಇರಬಾರ್ದು, ಆ ಹುಡುಗನಿಗೆ ತಂದೆ ತಾಯಿ ಇರಬಾರ್ದು, ಅಕ್ಕ ತಂಗಿರು ಇರಬಾರ್ದು. ಯಾಕಂದರೆ ಎಲ್ಲಿ ಫ್ಯಾಮಿಲಿ ಆಸ್ತಿ ಡಿವಿಷನ್ ಆಗೋಗ್ಬಿಡುತ್ತಲ್ವಾ, ಒಬ್ಬರೇ ಮಗ ಇರಬೇಕು, ಅವನಿಗೆ ಬೇರೆ ಯಾರನ್ನೂ ನೋಡ್ಕೊಳ್ದಿರೋ ಇರಬಾರ್ದು. ಹಾಗಂತೇಳಿ ಯಾರೂ ಇಲ್ದಿರೋ ಹುಡುಗನ ಮದುವೆ ಮಾಡ್ಕೊಳ್ತಾರ? ಇಲ್ಲ, ಯಾರಾದರೂ ಫ್ಯಾಮಿಲಿ ರೆಫರೆನ್ಸು ಇರಬೇಕಲ್ವಾ. ಈ ರೀತಿ ಒಂದು ಲ್ಯಾಕ್ ಆಫ್ ಟ್ರಸ್ಟ್ ಆ್ಯಂಡ್ ಗ್ರೀಡ್ ಅಂತ ನಾವೇನು ಕರಿತೀವಿ,
ಅನ್ನೆಸೆಸರಿ ಗ್ರೀಡ್ ಆ್ಯಂಡ್ ಲ್ಯಾಕ್ ಆಫ್ ರಿಯಾಲಿಟಿ ಏನಿದೆ ಅದು ಈಗ ಏನಾಗ್ತಾ ಇದೆ, ಮದುವೆ ಆಗದಿರೋಂಥ ಗಂಡು ಮಕ್ಕಳು ತುಂಬ ಜನ ಉಳ್ಕೊಳ್ತಾ ಇದ್ದಾರೆ ಈಗ. ಆದ್ದರಿಂದ ಹೊರಗೆ ಬರೋಕ್ಕೆ ಸಾಕಷ್ಟು ಮಾರ್ಗಗಳನ್ನ ಅಪ್ಲೈ ಮಾಡಬೇಕು. ನಾನೇ ಒಂದು ಕ್ಲೈಂಟ್ ಜೊತೆ ಡೀಲ್ ಮಾಡ್ತಾ ಇದ್ದೆ. ಒಂದು ಎಕ್ಸಾಂಪಲ್ ಹೇಳಿದರೆ, ಆ ಹುಡುಗನಿಗೆ ಸುಮಾರು 40 ವರ್ಷ, ಒಳ್ಳೆ ಕಂಪನಿನಲ್ಲಿ ಆತ ಕೆಲಸದಲ್ಲಿದ್ದಾನೆ ಆ್ಯಂಡ್ ಸ್ವಂತ ಮನೆ ಕೂಡ ಮಾಡ್ಕೊಂಡಿದ್ದಾನೆ. ತಂದೆ ಇಲ್ಲ, ತಾಯಿ ಇದ್ದಾರೆ. ಈ ಹುಡುಗನ್ನ ಯಾವ ಹುಡುಗಿನೂ ಮದುವೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕೆ? ಹಾರೋಸ್ಕೋಪಲ್ಲಿ ಯಾವುದಾದ್ರು ದೋಷ ಇದೆ ಅಂತನಾ? ಇಲ್ಲ, ಲೋ ಸ್ಯಾಲ್ರಿ ದೋಷ. ಸೊ ಒಳ್ಳೆ ಸ್ಯಾಲ್ರಿ ತಗೊಳ್ತಿಲ್ಲ ಅಂತ ಹೇಳಿ ಆ ಹುಡುಗನಿಗೆ ಎಷ್ಟೇ ಸೆಕ್ಯೂರಿಟಿ ಇದ್ದರೂ ಹಾಗೆ ಆ ಹುಡುಗ ಪಾರ್ಟಿಗೆ ಹೋಗಿರಲ್ಲ. ಸೊ ನಾನು ಕುಡಿತೀನಿ, ನೀನು ಕುಡಿಯಲ್ಲ. ಸೊ ನಮ್ಮಿಬ್ರದ್ದು ಐಡಿಯಾಗಳು, ಅಭಿವ್ಯಕ್ತಿಗಳು, ಪರ್ಸನಾಲಿಟೀಸು ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ಈ ರೀತಿ ಎಷ್ಟೋ ಮದುವೆಗಳು ಆಗದಿರ ಉಳ್ಕೊಂಡಿದೆ. ಸೊ ನ್ಯಾಚುರಲಿ ಅನಿಸುತ್ತೆ ಒಂದು ಗಂಡು ಮಗನಿಗೆ ದಟ್ ವಂಶೋಬ್ರಾಹಕ ಅಂತ ಬೇರೆ ಅವ್ರನ್ನ ಹೇಳಿರ್ತಾರೆ, ದಟ್ ನಿನ್ನ ಮುಂದಿನ ವಂಶ ಡೆವಲಪ್ ಆಗಬೇಕಂದ್ರೆ ಈ ಮಕ್ಕಳಿಗೆ ಮದುವೆ ಆಗಬೇಕು. ಪಿಯರ್ ಪ್ರೆಷರ್ ಎಲ್ಲ ಕಡೆ ಇದ್ದೇ ಇದೆ. ನೀನು ಯಾವಾಗ ಮದುವೆ ಆಗ್ತೀಯಾ ಅನ್ನೋದು, ಅಥವಾ ನನ್ನ ವಂಶ ನಿನ್ನಲ್ಲಿ ನಿನಗೆ ಮದುವೆ ಆಗ್ದಿರಾ, ಮಕ್ಕಳಾಗ್ದಿರಾ ಹೋದ್ರೆ ನನ್ನ ವಂಶ ಇಲ್ಲೇ ನಿಂತೋಗುತ್ತೆಲ್ಲ ಅನ್ನೋ ಪ್ರೆಷರ್ ಕೂಡ ಅವ್ರ ಮೇಲೆ ಇರುತ್ತೆ. ಇದೆಲ್ಲದ್ರ ಮೇಲೆ ಐಸೋಲೇಷನ್ನು, ಧೈರ್ಯಗೆಡೋದು, ಆಮೇಲೆ ನಂಬಿಕೆ ಇಲ್ದಿರೋದು, ಇವೆಲ್ಲ ಒಂದು ಕಾರಣ ಆಗ್ತಾ ಇದೆ ಇತ್ತೀಚೆಗೆ. ಸದ್ಯ ಗಂಡು ಸಿಗ್ತಾ ಇಲ್ಲ, ಗಂಡು ಮಕ್ಕಳ ಪ್ರಾಬ್ಲಮ್ ಯಾರಿಗೆ ಹೇಳೋಣ ಅಂತ ಕೇಳ್ತಾ ಇದ್ದಾರೆ. ಮದುವೆ ವಿಚಾರವಾಗಿ ಅಥವಾ ಮಾನಸಿಕ ಸ್ಥಿತಿ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ದೆ. ಅದೆಷ್ಟೋ ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ ಎನ್ನುವಂಥ ವಿಚಾರದ ಕುರಿತಂತೆಯೂ ಕೂಡ ತಜ್ಞರ ಮಾಹಿತಿಯನ್ನು ಕೊಡ್ತಾ ಇದ್ರು. ರೈತ ಮುಖಂಡರಾಗಿರುವಂಥ ನಾರಾಯಣ ರೆಡ್ಡಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇತ್ತೀಚಿನ ದಿನಗಳಲ್ಲಿ ರೈತರ ಸಮಸ್ಯೆ ಮಾತ್ರ ಅಲ್ಲ, ಒಳ್ಳೊಳ್ಳೆ ಕೆಲಸ ಇರುವಂಥ ಯುವಕರಿಗೂ ಕೂಡ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ. ಆತ IT ಡಾಕ್ಟರು ಅಥವಾ ಬೇರೆ ಏನೋ ಒಳ್ಳೆ ಎಜುಕೇಷನ್ ಪಡ್ಕೊಂಡು ಒಳ್ಳೆ ಜಾಬ್ನಲ್ಲಿದ್ದರೂ ಕೂಡ ಆತನಿಗೆ ಹೆಣ್ಣು ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಡಿಮ್ಯಾಂಡ್ಗಳು ವಿಪರೀತವಾಗಿದೆ ಎನ್ನುವುದಾಗಿ ಏನು ಹೇಳ್ತೀರಾ ಸರ್? ಹೆಣ್ಮಕ್ಳು ಅಷ್ಟೊಂದು ಡಿಮ್ಯಾಂಡ್ ಏನು ಕಾಣಿಸ್ತಾ ಇಲ್ಲ ನನಗೆ ಗೊತ್ತಿರೋ ಹಂಗೆ. ಹೆಣ್ಮಕ್ಳಿದ್ದಾರೆ, ಕೆಲವು ಅವ್ರಿಗೆ ಏನೋ ಹ್ಯಾಬಿಟ್ಗಳು. ಈಗ ಮೇಡಮ್ ಅವ್ರು ಹೇಳ್ದಂಗೆ, ನೀನು ಕುಡಿತೀಯ ನಾನು ಕುಡಿಬೇಕು, ಇಲ್ಲ ನಾನು ಕುಡಿತೀನಿ ನೀನು ಕುಡಿಯಲ್ಲ, ಪಾರ್ಟಿಯಲ್ಲಿ ನಾವು ಎಂಜಾಯ್ ಮಾಡಬೇಕು, ಡ್ಯಾನ್ಸ್ ಮಾಡೋಕ್ಕೆ ಹೋಗ್ಬೇಕು, ಈ ಥರ ಏನೇನೋ ಮನೋರಂಜನೆ ಅವ್ರು ಇಟ್ಕೊಂಡಿದ್ದಾರೆ ಹೆಣ್ಮಕ್ಳು. ಕೆಲವು ಗಂಡು ಮಕ್ಕಳಿಗೆ ಅದು ಇಷ್ಟಪಡಲ್ಲ. ನನ್ನ ಹೆಂಡತಿ ಮನೇಲಿರಬೇಕು, ನನ್ನ ಹೆಂಡತಿ ನನ್ನವಳಾಗಿರಬೇಕು, ಬೇರೆ ಉಡುಪು ದಡುಪು ಧರಿಸ್ಬಾರ್ದು. ಮಾಡರ್ನ್ ಲೈಫ್ ಸಿಕ್ಕಾಪಟ್ಟೆ ಮಾಡರ್ನ್ ಲೈಫ್ ಮಾಡ್ತಾರೆ ಸರ್. ಅದು ಆ ಮಾಡರ್ನ್ ಲೈಫ್ ಮಾಡೋದು ಇವ್ನು ಬಿಟ್ಟು ಅವ್ನು ಬಿಟ್ಟು ಇವನು ಯಾರು ಅಂಥವ್ರಿಗೆ ಲೈಕ್ ಆಗುತ್ತೆ ಹೊರತು ಸಂಸಾರಿಕವಾಗಿ ಇರ್ತಕ್ಕಂಥ ಗಂಡಿಗಾಗಲಿ ಹೆಣ್ಣಿಗಾಗಲಿ ಆಗಲ್ಲ. ಇವತ್ತು ಗಂಡೇ ಇರ್ಬೋದು, ಹೆಣ್ಣೇ ಇರ್ಬೋದು. ಈಗ ಬೆಂಗಳೂರು ಸಿಟಿಗಳಲ್ಲಿ ಬೇಕಾದರೆ ಮಾಡರ್ನ್ ಲೈಫ್ ಮಾಡಿಬಿಟ್ಟು ಇವನು ಅದೇ ಹೇಳಿದ್ರಲ್ಲ, ಈಗ ಯಾವುದೋ ಒಂದು ಡೈವರ್ಸ್ ಅಂತ, ಆ ಥರ ಡೈವರ್ಸ್ ಕೊಟ್ಕೊಂಡು ಹೋಗೋಂಥವ್ರಿಗೆ ಅವ್ರಿಗೆ ಸರಿ ಹೋಗುತ್ತೆ. ಅದು ಹಳ್ಳಿಗಳಲ್ಲಿರೋ ಅಂಥವ್ರಿಗೆ ಆಗಲ್ಲ. ಹಳ್ಳಿಗಳಲ್ಲಿ ಹೆಂಡ್ತಿನ ಬಿಟ್ಬಿಟ್ಟು ಅಂದರೆ ಏನೋ ಹೆಂಡ್ತಿನ ಬಿಟ್ಬಿಟ್ಟಂತೆ, ಯಾವುದೋ ನಮ್ಮ ಮದುವೆ ಒಂದು ಕಾರ್ಯಕ್ಕೆ ಹೋದ್ರೆ ಏನೋ ಹೆಂಡ್ತಿನ ಬಿಟ್ಬಿಟ್ಟಂತೆ ಅಂತಾರೆ. ಹೆಣ್ಣಿಗೂ ಅಷ್ಟೇ, ಏನಮ್ಮ ಅವಾಗ ಗಂಡು ದೂರ ಆಗ್ಬಿಟ್ನಾ, ಯಾಕೆ ಸಾಕಾಗ್ಬಿಡ್ತಾ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಾಳ್ಕೊಂಡು ಹೋಗ್ರಮ್ಮ ಹೆಣ್ಣು ಗಂಡು ಲೈಫು ಅನ್ನೋರು ಇದ್ದಾರೆ. ಈ ಥರ ಹಳ್ಳಿಗಳಲ್ಲಂತೂ ಹಳ್ಳಿಗಳಲ್ಲಿ ಸಾಕಷ್ಟು ಇದಿರ್ತದೆ. ಅದರಿಂದ ಸರ್ಕಾರಗಳು ಯೋಚನೆ ಮಾಡಬೇಕು. ಅದೇ ಹೇಳ್ದಂಗೆ ಮೇಡಮ್ ಅವರು ಸ್ವಲ್ಪ ಆಸ್ತಿ ಇರ್ತದೆ, ಇರೋದಂಗೆ ಹೋಗ್ಬಿಡ್ತದೆ. ಅತ್ತೆ ಇರಬಾರ್ದು, ಮಾವ ಇರಬಾರ್ದು, ಯಾರೂ ಇರಬಾರ್ದು, ಹೆಣ್ಮಕ್ಳು ಇರಬಾರ್ದು. ಏನು ಮಾಡೋಣ, ಎಲ್ಲ ಕಷ್ಟ ಐತೆ. ಅದಕ್ಕೆ ಏನು ಮಾಡಬೇಕು ಅಂತ ನಾವು ಬಹಳ ನಮ್ಮ ಪರಿಸರ ತಜ್ಞರು ಇರ್ತಾರಲ್ಲ, ಮನೋಶಾಸ್ತ್ರ ತಜ್ಞರ ಒಂದು 2-3 ಹತ್ರ ಮೀಟ್ ಮಾಡಿದ್ದೀವಿ ನಾವು. ಅಲ್ಲಿಗೂ ಮೊನ್ನೆ ಮೀಟಿಂಗಲ್ಲಿ ಹೇಳ್ತಾ ಇದ್ವಿ, ಯಾರಾದರೂ ಆ ಥರ ಇದ್ದರೆ ಕರ್ಕೊಂಬಂದು ನಮ್ಮಲ್ಲಿ ಮೀಟಿಂಗ್ಲಾಗ್ತಾವಲ್ಲ ರೈತ ಸಂಘದ ಮೀಟಿಂಗ್ಗಳು, ಆ ಮೀಟಿಂಗಲ್ಲಿ ಅವ್ರನ್ನ ಕರೆಸಿ ಬಂದಿರ್ತಾರೆ, ಯುವಕರು ಬಂದಿರ್ತಾರೆ, ಮಸ್ತಾಗಿ ಹಿರಿಯರು ಬಂದಿರ್ತಾರೆ, ಅಪ್ಪ ಅಮ್ಮನೂ ಬಂದಿರ್ತಾರೆ, ಅಂಥವ್ರಿಗೆಲ್ಲ ಹೇಳಿ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನ ಪರಿಸ್ಥಿತಿ ಆ ಥರ ಆಗೋಗಿದೆ ಸರ್. ಏನಾದರೂ ಆಗಲಿ ಸರ್ಕಾರನೂ ಯೋಚನೆ ಮಾಡಬೇಕು ರೈತರ ಬಗ್ಗೆ, ಇದ್ರ ಬಗ್ಗೆ. ಆಮೇಲೆ ಹೆಣ್ಮಕ್ಳು ಯೋಚನೆ ಮಾಡಬೇಕು ಸರ್. ಒಂದು ಹೇಳ್ತೀನಿ ನಾನು ಕೇಳಿ, ಯಾವುದೋ ಒಂದು ಪ್ರೈವೇಟ್ ಕೆಲಸದಲ್ಲೇ 50-60 ಸಾವಿರ ಸಂಬಳ ತಗೊತಾನೆ, ಅವ್ನು ಮದುವೆ ಆತೀಯ, ಅವ್ನಿಗೆ ಆಸ್ತಿ ಏನು ಇರಲ್ಲ, ಅವ್ನು ಮದುವೆ ಆದ್ಮೇಲೆ ನಿನ್ನ ಲೈಫೇ ಹೋಯ್ತು ಸರ್. ಅದೇ ಆಸ್ತಿ ಇದ್ದರೆ ಏನೋ ಒಂದು ಮಗ 2 ಮಗ ಒಬ್ಬರು ಮಕ್ಕಳಾದಾಗ ಆ ಆಸ್ತಿ ನೋಡಿಕೊಂಡು, ತಂದೆ ತಾಯಿ ನೋಡಿಕೊಂಡು, ಅತ್ತೆ ನೋಡಿಕೊಂಡು ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಏನೋ ಒಂದಿನ ಲೈಫಲ್ಲಿ ಸೆಟ್ಲ್ ಆಗ್ತದೆ ಸರ್. ಇವತ್ತೇನು ಎಲ್ಲಿ ಹೋದ್ರೂ, ಯಾವ ದೇಶಕ್ಕೆ ಹೋದ್ರೂ ಆಸ್ತಿ ಏನು ಕಮ್ಮಿ ರೇಟ್ ಇಲ್ಲ, ಎಲ್ಲ ಕಡೆ ಕೋಟಿಗಳಿಗೆ ಹೋಗ್ಬಿಟ್ಟಿದೆ ಆಸ್ತಿಗಳು. ಅದರಿಂದ ಆದಷ್ಟು ಹೆಣ್ಮಕ್ಳು ಮನಸ್ಸು ಮಾಡಬೇಕು. ಜಾಲಿ ಲೈಫೇ ಅಂತೇಳಿ ಜಾಲಿ ಲೈಫೇ ಮಾಡೋಕ್ಕೆ ಹೋದರೆ ಒಂದಲ್ಲ ಒಂದಿನ ಕಷ್ಟ ಅನುಭವಿಸ್ತಾರೆ. ಅಯ್ಯೋ ನಾನು ಹಿಂಗಾಗಿದ್ದೆ, ನಾನು ಅವತ್ತು ಮದುವೆ ಆಗಬೇಕಾಗಿತ್ತು ಅಂತಾರೆ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ,
ಈಗ ಮದುವೆ ಆಗೋದ್ರೆ ಹುಡುಗ ದಪ್ಪ ಇದ್ದಾನೆ ಅಂತ ರಿಜೆಕ್ಟ್ ಮಾಡ್ತಾರೆ ಹೆಣ್ಮಕ್ಳು. ಓಕೆ ಸರಿ, ಮದುವೆ ಆದಮೇಲೆ ಆ ಹುಡುಗಿ ದಪ್ಪ ಆಗ್ಬಿಟ್ರೆ ಅವತ್ತು ರಿಜೆಕ್ಟ್ ಮಾಡ್ಬಿಡೋದಾ? ನಂದು ಇದೊಂದು ಕ್ವಶನ್ನು. ಇವಾಗ ಹುಡುಗ ದಪ್ಪ ಇರ್ತಾನೆ, ಓಕೆ ರಿಜೆಕ್ಟ್ ಮಾಡ್ತಾರೆ. ಹುಡುಗ ದಪ್ಪ ಬಿಡು ಅವನು ಅಂತ ರಿಜೆಕ್ಟ್ ಮಾಡ್ತಾರೆ. ಕೆಲವು ಮದುವೆ ಆದಮೇಲೆ ಹೆಣ್ಮಕ್ಳು ದಪ್ಪ ಆಗ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಜನ ಹೆಣ್ಮಕ್ಳು ದಪ್ಪ ಆಗ್ತಾರೆ ಲೇಡೀಸು. ಅವಾಗ ಬಿಟ್ಬಿಡೋಕ್ಕಾಗ್ತದ? ಅಯ್ಯೋ ಬಿಡೋ, ಹಣೆ ಬರೋ ಏನು ಮಾಡೋದು ಅಂತಾರೆ. ಅದನ್ನು ಫಸ್ಟಿಗೆ ನಾನು ಹಣೆ ಬರೋ ಏನು ಅಂತೇಳಿ ಮದುವೆ ಆಗಬೇಕು. ಹುಡುಗ ಒಳ್ಳೆನಾ, ಡ್ರಿಂಕ್ಸ್ ಇಲ್ವಾ, ಹ್ಯಾಬಿಟ್ ಇಲ್ವಾ, ಕೆಟ್ಟ ಚಟ ಇಲ್ವಾ, ಮದುವೆ ಆಗಬೇಕು. ಅದು ಬಿಟ್ಬಿಟ್ಟು ಅವ್ನಿಗೆ ಹೆಸರಿಕೊಂಡು ಹೋಗಿ ಲಾಸ್ಟ್ಗೆ ಗಂಡು ಮಕ್ಕಳಾದರೂ ಹಳ್ಳಕ್ಕೆ ಬೀಳ್ತಾರೆ, ಹೆಣ್ಮಕ್ಳಾದರೂ ಹಳ್ಳಕ್ಕೆ ಬೀಳ್ತಾರೆ. ಹಾಂ, ಓಕೆ. ಎಸ್, ನಯನ ಪ್ರಸಾದ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳನ್ನು ನೋಡ್ತಾ ಇರ್ತೀವಿ. ಒಂದು ಹೆಣ್ಣು ಮಗಳು, ಆಕೆಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ ಅಥವಾ ಪ್ರಿಯಕರ ಇರ್ತಾನೆ, ತುಂಬ ವರ್ಷಗಳ ಪ್ರೀತಿ. ಆದರೆ ಮದುವೆ ಎನ್ನುವಂಥ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಮುಂದಿನ ಫ್ಯೂಚರನ್ನು ನೋಡ್ತಾರೆ, ಫ್ಯಾಮಿಲಿ ಮಾತನ್ನು ಕೇಳ್ತಾರೆ, ಎಷ್ಟೋ ವರ್ಷದ ಪ್ರೀತಿಯನ್ನು ಮುರ್ಕೊಂಡು ಹೋಗಿ ಹೊಸ ಮದುವೆನ ಆಗ್ತಾರೆ. ಇಂಥ ಪ್ರಕರಣಗಳ ಬಗ್ಗೆ ಹೇಳ್ತಾ ಹೋಗೋದಾದರೆ ಮೇಡಮ್, ಸಡನ್ ಆಗಿ ಮನಸ್ಥಿತಿ ಹೆಂಗೆ ಚೇಂಜ್ ಆಗುತ್ತೆ? ಹೌದು ಸರ್, ಇನ್ನೊಂದು ಹೇಳಬೇಕು ಅಂದರೆ, ಈಗ ಸರ್ ಹೇಳಿದ್ರು, ಮೇಡಮ್ ಹೇಳಿದ್ರು ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಇನ್ನೊಂದು, ಈ ಅರ್ಬನ್ ಏರಿಯಾಸಲ್ಲಿ ಈ ಹೋಬೋಸೆಕ್ಷುಯಾಲಿಟಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅಂದರೆ ಇಲ್ಲಿ ಒಂದು ರಿಲೇಷನ್ಶಿಪ್ಪಿಗೆ ಹೋಗಬೇಕು ಅಂದರೆ ಅವರಲ್ಲಿ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಇದೆಯಾ, ಅಂದರೆ ಹೌಸಿಂಗ್ ಫೆಸಿಲಿಟಿ ಇದೆಯಾ, ಅವ್ರು ಸೆಕ್ಯೂರ್ ಆಗಿದ್ದಾರಾ ಅಂತ ನೋಡಿಬಿಟ್ಟು ಆ ರಿಲೇಷನ್ಶಿಪ್ಪಿಗೆ ಎಂಟರ್ ಆಗೋದು. ಅಂದರೆ ಎಮೋಷ್ನಲ್ ಕನೆಕ್ಷನ್ ಅಲ್ಲಿ ಯಾವ ಕನೆಕ್ಷನ್ನೂ ಇಲ್ಲ. ಈ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಆಗಿರ್ಬೋದು ಅರ್ಬನ್ ಏರಿಯಾ ಅಲ್ಲಿ. ಸೊ ಈ ಥರ ರಿಲೇಷನ್ಶಿಪ್ಗಳು ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆನೂ. ಅಂದರೆ ಈಗ ಒಂದು ಹುಡುಗಿನೇ, ಈಗ ಮೊನ್ನೆನೇ ನನ್ನ ರೀಸೆಂಟಾಗಿ ಒಂದು ಕೇಸ್ ಬಂದಿತ್ತು ಇದೇ ಥರ. ಅವಳು ಇಂಜಿನಿಯರು, ತುಂಬ ಸ್ಯಾಲ್ರಿ ಇದೆ, ಹೈ ಸ್ಯಾಲ್ರಿ ಇದೆ. ಸೊ ಅವಳಿಗೆ ಯಾರು ಸಪೋರ್ಟ್ ಇಲ್ಲ, ಅವಳು ಮನೆ ವೆಲ್ ಸೆಟಲ್ಡ್. ಸೊ ಬೇರೆ ಕಡೆಯಿಂದ ಬಂದ ಹುಡುಗ, ಇವಳಿಗೆ ಮನೆ ಇದೆ, ಎಲ್ಲ ಇದೆ, ವೆಲ್ ಸೆಟಲ್ಡ್. ಸೊ ನಾನು ಇಲ್ಲಿ ಗೆಸ್ಟ್ ಥರನೂ ಇರ್ಬೋದು, ಅವ್ರ ಜೊತೆ ರಿಲೇಷನ್ಶಿಪ್ ಆಗು ಮುಂದುವರಿಸ್ಬೋದು ಅನ್ನೋ ರೀತಿಯಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ಫ್ರೀ ಆಗಿ, ಈಗ ಒಂದು ಅರ್ಬನ್ ಏರಿಯಾಲಿ ಒಂದು ಕಡೆ ಮನೆ ಮಾಡಬೇಕು ಅಂದರೆ ಅವರ ಸ್ಯಾಲ್ರಿ ಅರೌಂಡ್ 40 to 50% ಬಾಡಿಗೆಗೆ ಕೊಡಬೇಕು ಅವರ ದಿನನಿತ್ಯ. ಸೊ ಇದೆಲ್ಲ ಫ್ರೀ ಆಗತ್ತಲ್ಲ. ಸೊ ಈ ಥರ ರಿಲೇಷನ್ಶಿಪ್ಪಿಗೆ ಎಂಟ್ರಿ ಆಗೋದು, ಅಲ್ಲಿ ಎಮೋಷ್ನಲ್ ಕನೆಕ್ಷನ್ ಇಲ್ಲ. ಸೊ ಈ ಥರ ಕನೆಕ್ಷನ್ಸ್ ಹುಡುಗಿರಿಗೂ ಆಗಿರ್ಬೋದು, ಹುಡುಗರಿಗೂ ಆಗಿರ್ಬೋದು, ಇಬ್ಬರಿಗೂ ಇದೆ. ಸೊ ಈ ಥರ ರಿಲೇಷನ್ಶಿಪ್ಗಳು ಇಲ್ಲೆಲ್ಲ ಅರ್ಬನ್ ಸಿಟೀಸಲ್ಲಾಗಲಿ ಜಾಸ್ತಿ ಆಗಿರೋದ್ರಿಂದ ಸೊ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಕಳ್ಕೊಳ್ತಾ ಇರ್ಬೋದು. ಸೊ ಆಮೇಲೆ ಈಗ ನೀವು ಹೇಳ್ದಂಗೆ ಹೆಣ್ಮಕ್ಳು ಬಾಯ್ ಫ್ರೆಂಡ್ ಇರ್ತಾರೆ, ಅದಾದಮೇಲೂ ಅವರು ತಂದೆ ತಾಯಿ ಮಾತುಗಳನ್ನು ಕೇಳಿ ಅವರು ಬರ್ತಾರೆ ಅಂತ ಹೇಳಿದ್ರಿ. ಸೊ ಅದೂ ಅಷ್ಟೇ, ಈಗ ತನ್ನ ಮನಸ್ಸನ್ನು ಕೊಟ್ಟಿರ್ತಾರೆ. ಅವ್ರ ಏಜನ್ನು ಹೇಳಿದೆ, ಎಮೋಷ್ನಲ್ ಒಂದು ಅಸ್ಥಿರತೆ ಇರುತ್ತೆ ಆ ವಯಸ್ಸಲ್ಲಿ. ಅವರ ನಿಜವಾಗ್ಲೂ ಆ ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರ ಆ ಹುಡುಗರಿಗೆ, ಅಥವಾ ಸುಮ್ಮನೆ ಯಾವುದೋ ಒಂದು ಈ ಸೋಷಿಯಲ್ ಮೀಡಿಯಾ ನೋಡಿಕೊಂಡು, ಮೂವೀಸ್ಗಳನ್ನು ನೋಡಿಕೊಂಡು ಯಾವುದೋ ಒಂದು ಆಕರ್ಷಣೆಗೆ ಬಲಿಯಾಗಿರ್ತಾರ, ಗೊತ್ತಿಲ್ಲ. ಸೊ ಇಲ್ಲಿ ಪ್ರೆಷರಿಂದ ಅವರು ಮದುವೆ ಆಗ್ತಾರೆ. ಮದುವೆ ಆಗಿ ಬಂದ ಮೇಲೂ ಆ ಒಂದು ಮಾನಸಿಕ ಸ್ಥಿತಿ ಅವರಲ್ಲಿ ಸರಿ ಹೋಗಿರಲ್ಲ. ಸೊ ಅದರಿಂದನೂ ಕೂಡ ಅವರು ಮತ್ತೆ ಆ ಆಕರ್ಷಣೆಗೆ ಒಳಗಾಗಿ ಅವರು ಹೊರಗೆ ಬರೋ ಚಾನ್ಸಸ್ ಇದೆ. ಸೊ ಇದೆಲ್ಲ ನೋಡಿದ್ರೆ ಅವರ ಮಾನಸಿಕ ಸಮಸ್ಯೆಗಳೇ ಎದ್ದು ಕಾಣ್ತಾ ಇರುತ್ತೆ ಎಲ್ಲ ಕಡೆಯಲ್ಲೂ. ಈಗ ನೀವು ಅನುಪಾತದ ಬಗ್ಗೆ ಹೇಳಿದ್ರು ಆಯಿತಾ. 2010 ಸೆನ್ಸಸ್ನ ನಾವು ನೋಡಿದ್ರೆ 1020 ಹೆಣ್ಣು ಮಕ್ಕಳಿಗೆ 1000 ಜನ ಗಂಡು ಮಕ್ಕಳು, ಈ ಒಂದು ರೇಷಿಯೋ ಇದೆ 2010 ಮೂಲಕ. ಈಗ ನಾನು ಚೆಕ್ ಮಾಡಿಲ್ಲ, ಬಟ್ ಅದಿದೆ. ಅದರಲ್ಲೂ ಒಂದು 6 ವರ್ಷದ ಒಳಗಿನ ಮಕ್ಕಳಿಗೆ ಹೆಣ್ಮಕ್ಳು ಕಡಿಮೆ ಇದ್ದಾರೆ, ಒಪ್ಕೊಳ್ತೀನಿ. ಕೆಲವೊಂದು ರಾಜ್ಯದ ಕಡೆನೂ ಹೆಣ್ಮಕ್ಳು ಸ್ವಲ್ಪ ಒಂದು ಬರ್ತ್ ರೇಟು ಕಡಿಮೆ ಇದೆ. ಅದು ಬಿಟ್ಟರೆ ಅಷ್ಟೊಂದು ವೇರಿಯೇಷನ್ ಇಲ್ಲ ಅಂತ ಹೇಳ್ಬೋದು. ಆದರೆ ಮೇಯ್ನಾಗಿ ಇಲ್ಲಿ ಒಂದೇನಾಗ್ತಾ ಇದೆ ಅಂದರೆ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡ್ತಾ ಇಲ್ಲ ಸರಿಯಾಗಿ. ಅವರ ಒಂದು ಮಾನಸಿಕ ಸ್ಥಿತಿ, ಅವರ ಎಮೋಷ್ನಲ್ ರೆಗ್ಯುಲೇಷನ್ ಆಗ್ತಾ ಇಲ್ಲ. ಇದರಿಂದನೂ ಈ ಥರ ಪ್ರಾಬ್ಲಮ್ಗಳು ಅರೈಸ್ ಆಗ್ತಾ ಇರುತ್ತೆ. ಯಾಕಂದರೆ ಅವರಿಗೆ ಒಂದು ಸೆಕ್ಯೂರಿಟಿ, ಅವ್ರು ಬರ್ತಾ ಬರ್ತಾ ಆ ಸೆಕ್ಯೂರಿಟಿನ ಹುಡುಕ್ತಾ ಇರ್ತಾರೆ. ನಾನು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರಬೇಕು, ನನ್ನನ್ನು ಒಬ್ಬರು ಕೇರ್ ಮಾಡಬೇಕು, ನನ್ನನ್ನು ಒಬ್ಬರು ನೋಡ್ಕೋಬೇಕು, ನಾನು ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು ಅನ್ನೋ ಒಂದು ಅವರಿಗೆ ಆ ಒಂದು ಧೈರ್ಯನ ತುಂಬಿದ್ರೆ ಯಾಕೆ ಹೆಣ್ಮಕ್ಳು ಇದನ್ನೆಲ್ಲ ಬಯಸ್ತಾರೆ? ಅಂದರೆ ನನಗೆ ವಿದ್ಯಾರ್ಹತೆ ಬೇಕು, ನನಗೆ ಅಂಥ ಗಂಡನೇ ಬೇಕು, ಇಂಥವರೇ ಬೇಕು, ನಾನು ಇಲ್ಲೇ ಬದುಕಬೇಕು. ಅವ್ರು ಎಲ್ಲಿ ಹೋದ್ರು, ಹಳ್ಳಿಯಲ್ಲೂ ಕೂಡ ಅವರು ಎಷ್ಟೋ ಒಂದು, ಈಗ ಒಬ್ರದ್ದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಮೊನ್ನೆ ನಾನು ರೀಸೆಂಟಾಗಿ ನೋಡಿದೆ, ಅವರು ಇಂಜಿನಿಯರು, ಅವ್ರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಅವರು ಹಳ್ಳಿ ಇಂಜಿನಿಯರಿಂಗ್ ಮಾಡಿ ಹಳ್ಳಿಯಲ್ಲಿ ಹೋಗಿ ಅವರು ಅಲ್ಲಿ ಮನೆಯಿಂದ ಹೊರಗೆ ಹೋಗಿ ನೀನು ಕೆಲಸ ಮಾಡೋಂಗಿಲ್ಲ ಅಂದಿದ್ದಕ್ಕೆ ಅಲ್ಲೇ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್
ಮಾಡಿ ಈ ಎಷ್ಟೋ ಫ್ರೂಟ್ಸ್ನ ವೆಜಿಟೇಬಲ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಹೊರದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಂಥ ಉದಾಹರಣೆಗಳು ತುಂಬ ಇದ್ದಾವೆ. ಇಲ್ಲಿ ಬೇಕಾಗಿರೋದು ಒಂದು ಎಜುಕೇಷನ್ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ. ಒಂದು ಸರ್ಕಾರ ಮಾಡಬೇಕಾಗಿರೋದು ಅವರ ಒಂದು ಎಮೋಷ್ನಲ್ ರೆಗ್ಯುಲೇಷನ್, ಎಮೋಷ್ನಲ್ ಕಂಟ್ರೋಲ್ ಹೇಗೆ ತಗೋಬೇಕು, ಹೇಗೆ ಜೀವನನ ನಡೆಸಬೇಕು, ಲೈಫ್ ಸ್ಟೈಲ್ ಅಂದರೆ ಏನು, ಈ ಥರದ ಕಡೆ ಗಮನ ಕೊಟ್ಟಾಗ ಖಂಡಿತವಾಗ್ಲೂ ಈ ಪ್ರಾಬ್ಲಮ್ಸ್ಗಳೆಲ್ಲ ಬರಲ್ಲ ಅಂತ ಹೇಳ್ಬೋದು. ಡಾಕ್ಟರ್ ಮಮತಾ ಅವರೇ, ಇಲ್ಲಿ ಇರೋದು ಬರೀ ಹೆಣ್ಣು ಮಕ್ಕಳ ಸಮಸ್ಯೆ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳ ತಪ್ಪು ಮಾತ್ರ ಅಲ್ಲ, ಗಂಡು ಮಕ್ಕಳ ಲೋಪ ಕೂಡ ಇದೆ. ಗಂಡು ಮಕ್ಕಳು ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಆ ರೀಸನ್ಗಳನ್ನ ಹೇಳ್ತಾ ಹೋಗೋದಾದ್ರೆ ಮೇಡಮ್. ಮದುವೆ ಅನ್ನೋದು ಒಂದು ಇನ್ಸ್ಟಿಟ್ಯೂಷನ್ ಬೇಸಿಕಲಿ. ಅದರೊಳಗೆ ಹೆಣ್ಣು ಗಂಡು ಇಬ್ಬರೂ ಒಟ್ಟಿಗೆ ತಗೊಳ್ಬೇಕಾಗಿರುವಂಥ ಕೆಲವು ನಿರ್ಧಾರಗಳು. ಸೊ ಗಂಡು ಮಕ್ಕಳಿಗೂ ಕೆಲವು ಸಲ ಈ ಥರ ಸಾಕಷ್ಟು ಸಮಸ್ಯೆಗಳು ಏನಿರ್ಬೋದು ಅಂದರೆ ನಂಬಿಕೆ ಇಲ್ದಿರುವಂಥದ್ದು. ಇನಿಷಿಯಲಿ ಒಂದು ಸಂಬಂಧ ಅಂತ ಬಂದರೆ ಅದರೊಳಗೆ 3 ಇನ್ವಾಲ್ವ್ ಆಗಬೇಕು: ಪ್ಯಾಷನ್, ಇಂಟಿಮಸಿ ಆ್ಯಂಡ್ ಕಮಿಟ್ಮೆಂಟ್. ಯಾವಾಗ ಪ್ಯಾಷನ್ ಮತ್ತು ಇಂಟಿಮಸಿ ಇದ್ದರೆ ಇದೊಂದು ರೊಮ್ಯಾಂಟಿಕ್ ಲವ್ ಆಗುತ್ತೆ ಅಷ್ಟೇ, ಅಂದರೆ ಕೆಲವು ದಿವಸದ ಮಾತ್ರ ಆ ರಿಲೇಷನ್ಶಿಪ್ ಉಳಿಯುತ್ತೆ. ಅದೇ ಇಂಟಿಮಸಿ ಮತ್ತು ಕಮಿಟ್ಮೆಂಟ್ ಇದ್ದರೆ ದಿಸ್ ಈಸ್ ಒನ್ ಕಂಪ್ಯಾನಿಷನೇಟ್ ಲವ್. ಅಟ್ಲೀಸ್ಟ್ ಒಂದಿಷ್ಟು ದಿವಸದೊಳಗಾದರೂ ಅವರಿಬ್ಬರು ರಿಲೇಷನ್ ಸ್ಟೇಬಲ್ ಆಗಿರುತ್ತೆ. ಆದರೆ ಒಂದು ರಿಲೇಷನ್ಶಿಪ್ ಸ್ಟೇಬಲ್ ಆಗಿರಬೇಕು ಅಂದರೆ ಪ್ಯಾಷನ್ನೂ ಇರಬೇಕು, ಇಂಟಿಮೆಸಿನೂ ಇರಬೇಕು ಆ್ಯಂಡ್ ಕಮಿಟ್ಮೆಂಟು ಇರಬೇಕು. ಇದನ್ನು ನಾವು ಕನ್ಸುಮೇಟ್ ಲವ್ ಅಂತ ಕರಿತೀವಿ. ಸೊ ಒಂದು ರಿಲೇಷನ್ಶಿಪ್ಪು ಆ ಲೆವೆಲಿಗೆ ಹೋಗಬೇಕು ಅಂತಂದರೆ ಇಬ್ಬರದು, ಬರೀ ಹೆಣ್ಣು ಒಂದೇ ಅಲ್ಲ ಗಂಡು ಕೂಡ ಇಬ್ಬರು ಒಟ್ಟಿಗೆ ಕೈ ಜೋಡಿಸ್ಬೇಕಾಗಿರೋಂಥ ಸಮಯಗಳು ತುಂಬ ಇದೆ. ಒಂದೇ ಕೈಯಿಂದ ಚಪ್ಪಾಳೆ ಬಾಳ್ಸೋಕ್ಕಾಗಲ್ಲ ಅಲ್ವಾ? ಸೊ ಈ ಗಂಡು ಮಕ್ಕಳಿಗೂ ಕೂಡ ಆಪರ್ಚುನಿಟಿನ ನೋಡಿಕೊಂಡು ಇವಳಿಲ್ಲ ಅಂದರೆ ಅವಳು ಅನ್ನೋ ನಿರ್ಧಾರ ಮಾಡಿ, ಆ ಹುಡುಗಿರೂ ಕೂಡ ನನಗೆ ಟ್ರಸ್ಟ್ ಬರ್ತಿಲ್ಲ ಅನ್ನೋದು ರೀತಿ, ಇವನಿಲ್ಲ ಅಂದರೆ ಅವನು, ಈ ಟೈಮಿಂಗು, ಇನ್ಫಿಡಿಲಿಟಿ, ಇನ್ಸೆಕ್ಯೂರಿಟಿ, ಲ್ಯಾಕ್ ಆಫ್ ಲಾಯಲ್ಟಿ, ಇಂಥವೆಲ್ಲವೂ ಒಂದು ರಿಲೇಷನ್ಶಿಪ್ ಫೇಲ್ಯೂರ್ಗೆ ಕಾರಣ ಆಗುತ್ತೆ. ಕೆಲವರು ಹೆಣ್ಮಕ್ಳನ್ನ ಪಂಚ್ ಬ್ಯಾಗ್ ಆಗಿ ಯೂಸ್ ಮಾಡ್ತಾರೆ, ಇನ್ನು ಕೆಲವು ಹೆಣ್ಮಕ್ಳು ಗಂಡು ಮಕ್ಕಳನ್ನ ಪಾಕೆಟ್ ಮನಿಯಾಗಿ ಯೂಸ್ ಮಾಡ್ತಾರೆ. ಸೊ ಇವೆರಡೂ ಕಡೆ ಒಂದು ಕರೆಕ್ಟಾಗಿರೋ ಇಂಟೆನ್ಷನ್ ಇಲ್ಲ ಆ ರಿಲೇಷನ್ಶಿಪ್ಪಲ್ಲಿ. ಒಬ್ಬರಿಗೆ ಈ ರಿಲೇಷನ್ಶಿಪ್ ಯಾಕೆ ಬೇಕು ಅನ್ನೋದು ಒಂದು ಅರ್ಥನೇ ಇಲ್ಲ ಅದರೊಳಗೆ. ಬೇಸಿಕಲಿ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಮಜಾ ಮಾಡೋಣ ಅನ್ನೋ ಆಬ್ಜೆಕ್ಟಿವಲ್ಲಿ ಆ ರಿಲೇಷನ್ಶಿಪ್ ಹೋದರೆ ಅದು ಖಂಡಿತ ಒಂದು ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬೇಸಿಕಲಿ ಇಬ್ಬರು ಕೂತ್ಕೊಂಡು ಮಾಡಬೇಕು ಅಂದರೆ ಅವ್ರವ್ರಿಗೆ ಮೋಸ ಮಾಡ್ಕೊಳ್ತಿದ್ದಾರೋ, ಅಥವಾ ಆರ್ ದೇ ಆನೆಸ್ಟ್ ಟು ಈಚ್ ಅದರ್, ಡು ದೇ ರೆಸ್ಪೆಕ್ಟ್ ಈಚ್ ಅದರ್, ಡು ದೇ ಲೈಕ್ ಈಚ್ ಅದರ್, ಡು ದೇ ಆನರ್ ಈಚ್ ಅದರ್, ಇವೆಲ್ಲ ತಿಳ್ಕೊಂಡು ಒಂದು ರಿಲೇಷನ್ಶಿಪ್ನ ಮುಂದೆ ತೊಗೊಂಡು ಹೋಗಬೇಕು. ಬರೀ ಲುಕ್ಸ್ ಪ್ರಕಾರ ನೋಡ್ಕೊಂಡು ಹೋದರೆ ಆ ರಿಲೇಷನ್ಶಿಪ್ ಫೇಲ್ ಆಗುತ್ತೆ. ಬರೀ ಫಿನಾನ್ಸ್ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಿದರೆ, ಆಸ್ತಿ ಅಂತಸ್ತು ಬರೀ ನಾವೇನು ನೋಡ್ತೀವಿ ಅರೇಂಜ್ ಮ್ಯಾರೇಜಲ್ಲಿ, ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ, ಒಳ್ಳೆ ಕೆಲಸದಲ್ಲಿದ್ದಾರಾ, ಹುಡುಗ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ಆ ಒಂದೇ ಪರ್ಸ್ಪೆಕ್ಟಿವಿಂದ ರಿಯಾಲಿಟಿಯಿಂದ ಯೋಚನೆ ಮಾಡಿದ್ರು ಆ ರಿಲೇಷನ್ಶಿಪ್ ಫೇಲ್ ಆಗುತ್ತೆ. ಅವರಿಬ್ಬರು ಒಬ್ರಿಗೊಬ್ರಿಗೆ ಸಾಕಷ್ಟು ಸಮಯನ ಸ್ಪೆಂಡ್ ಮಾಡಬೇಕು, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಬೇಕು. ದೆನ್ ದೇ ಶುಡ್ ಟೇಕ್ ಫಾರ್ ದ ಮ್ಯಾರೇಜ್ ಅಂಡ್ ಅಹೆಡ್. ಸೊ ಎರಡೂ ಕಡೆನೂ ನನ್ನ ಪ್ರಕಾರ ತಪ್ಪಿದೆ. ಇದು ಒಬ್ಬರನ್ನೇ ಬೈಯೋದ್ರೊಳಗೆ ಅರ್ಥನೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಮದುವೆ ಆಗುವುದಕ್ಕೆ ಎನ್ನುವಂಥ ವಿಚಾರದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸಾಕಷ್ಟು ವಿಚಾರಗಳ ಕುರಿತು ಆಲ್ರೆಡಿ ಅತಿಥಿಗಳು ಮೆನ್ಷನ್ ಮಾಡಿದ್ದಾರೆ. ನಾರಾಯಣ್ ರೆಡ್ಡಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಎಲ್ಲ ಸಮಸ್ಯೆಗಳಿಗೆ ಸರ್ ಪರಿಹಾರವಂತ ಖಂಡಿತ ಇದ್ದೇ ಇರುತ್ತೆ. ಈ ಸಮಸ್ಯೆಗೆ ಪರಿಹಾರ ಏನು ಹಾಗಾದ್ರೆ? ಸರ್ ಅದೇ ನಾನು ಹೇಳಿದ್ನಲ್ಲ, ಸಮಸ್ಯೆ ಪರಿಹಾರ ಅಂತ ಹೇಳಿದ್ರೆ ಅಕಸ್ಮಾತ್ ಹೆಣ್ಣು ಸಿಗಲೇ ಇಲ್ಲ ಅಂದಾಗ ಒಂದು ಬಡ ಬಗ್ಗಳ ಹುಡುಗಿನಾದರೂ ಮದುವೆ ಆಗ್ಬೇಕು ಅವನು. ಓಕೆ, ಅದೂ ಆಗಿಲ್ಲ ಅಂದಾಗ ಅಕಸ್ಮಾತ್ ಮದುವೆ ಆಗಿ ಗಂಡ ಸತ್ತೋಗಿರ್ತಾನೆ, ಒಂದು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆಗಿರ್ತದೆ, ಅಂಥ ಹುಡುಗಿ ಭಾಳ ಆದರೂ ಕೊಡಬೇಕು. ಅಂಥ ಹುಡುಗಿ ಭಾಳ ಕೊಟ್ಟರೆ ಯಾರು ಸಮಾಜದಲ್ಲಿ ನೀನು ಹೋಗಿ ಅಂಥ ಹುಡುಗಿನ ಮದುವೆ ಆಗಿದ್ದೀಯ ಅಂತ ಯಾರು ಕೇಳಲ್ಲ. ಇಲ್ಲ ಒಂದು 6 ತಿಂಗಳು 3 ತಿಂಗಳು ಮಾತಾಡ್ಬೋದು. ಆಮೇಲೆ ಅವರು ಸಮಾಜದಲ್ಲಿ ಒಪ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬಿಟ್ರೆ ಯಾರು ಏನು ಕೇಳಲ್ಲ. ಸುಮ್ಮನೆ ನಾವು ಪ್ರಾಣ ತಕ್ಕೊಂಡ್ರೆ ಏನು ಬರಲ್ಲ. ಸಾಧನೆ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಈಗ ಹಿಂದಿನ ಕಾಲದಲ್ಲಿ ಗಾದೆ ಮಾತಿತ್ತು, ಒಂದು ಗಂಡು ಹುಟ್ಟಿದ ಒಂದು ಹೆಣ್ಣು ಸಿಗ್ತಾನೆ ಬಿಡ ದೇವರು ಅನ್ನೋದೊಂದು ಗಾದೆ ಇದೆ. ಹೆಣ್ಣಿಗಾಗಲಿ ಗಂಡಿಗಾಗಲಿ ಹೆಣ್ಣು ಹುಟ್ಟಿದ ಮೇಲೆ ಒಂದು ಗಂಡು ಇರ್ತದೆ, ಗಂಡು ಹುಟ್ಟಿದ ಮೇಲೆ ಒಂದು ಹೆಣ್ಣು ಇರ್ತದೆ ಅಂತ ಇರ್ತದೆ. ಸಾಕಷ್ಟು ನಮ್ಮ ಸಮಾಜದಲ್ಲಿ, ನಮ್ಮ ಸಾರ್ವಜನಿಕ ಜೀವನದಲ್ಲಿ ಬಡವರಿದ್ದಾರೆ, ಗಂಡ ಇದೇ ಇದ್ದಾರೆ. ಇದ್ರಾಗ ಭಾಳ ಕೊಟ್ಟರೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವಳ ಜೀವನದಲ್ಲಿ ನೊಂದು ಬೆಂದಿರ್ತಾಳೆ. ಅವಳು ಒಂದು ಆತ್ಮಹತ್ಯೆ, ಅವ್ರ ಗಂಡ ಏನಾದರೂ ತೀರೋಗಿದೆ ಅಂಥವ್ಕೆ ನಾನು ಹೇಳೋದು, ಅವ್ರು ಒಪ್ಪಿ ಮದುವೆ ಆಯ್ತಂದ್ರೆ ಮಾಡ್ಕೊಬೋದು. ಅವರು ಇಲ್ಲ ತೀರಾ ಕೂಲಿ ಮಾಡೋಂಥ ಹುಡುಗರು ಬಡವರು ಇರ್ತಾರೆ, ಕೂಲಿಗೆ ಹೋಗ್ತಾ ಇರ್ತಾರೆ, ಕೂಲಿ ಕೆಲಸಕ್ಕೆ, ಅಂಥವ್ರು ಮಾಡ್ಕೊಂಡ್ರೆ ಆರಾಮಾಗಿ ನಿನ್ನ ವ್ಯವಸಾಯದಲ್ಲಿ ಆಗಲಿ ಇನ್ನೊಂದರಲ್ಲಿ ಜೊತೆಯಲ್ಲಿರ್ತಾರೆ, ಅವ್ರಿಗೆ ಏನು ಇರಲ್ಲ.
ಅಂಥವ್ರು ಜೊತೆ ಆಗ್ತಾರೆ. ಓಕೆ, ಅದು ಯೋಚನೆ ಮಾಡಬೇಕು. ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟ. ವೆಲ್ ಸರ್. ನಯನಾ ಪ್ರಸಾದ್ ಅವರೇ, ಮನುಷ್ಯನಿಗೆ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯವು ವೆರಿ ಇಂಪಾರ್ಟೆಂಟ್ ಅಂತೇಳಿ ನಾನು ಪ್ರತಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕೇಳ್ತಾ ಇರ್ತೀನಿ. ಇಂಥ ಸಮಸ್ಯೆಗಳು ಬಂದಾಗ ಹೇಗಿರಬೇಕು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ? ಹೌದು ಸರ್. ಈಗ ಮೊದಲನೇದಾಗಿ ಈ ಸಮಾಲೋಚನೆ, ಕೌನ್ಸಿಲಿಂಗ್ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ನಮಗೆಲ್ಲ ಗೊತ್ತು. ಪ್ರತಿ ಶಾಲೆಗಳಲ್ಲಿ ಇದರಲ್ಲಿ ಕೌನ್ಸಿಲರ್ಸ್ ಬೇಕು ಅಂತ. ಸೊ ಇಂಥ ಟೈಮಲ್ಲಿ ಈ ಮಾನಸಿಕ ತೊಂದರೆನ ಹೇಳಿದೆ ಆವಾಗಲೇ, ನೊಂದ್ಕೊಳ್ತಾ ಇದ್ದೀರಾ, ದುಃಖ ಪಡ್ತಾ ಇದ್ದೀರಾ, ಬೇಜಾರಾಗ್ತಾ ಇದ್ದೀರಾ, ನಿಮಗೆ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದೆ ಅಂದ ತಕ್ಷಣ ಒಂದು ಸಮಾಲೋಚನೆ ತಗೋಬೇಕು, ಕೌನ್ಸಿಲಿಂಗ್ ತಗೋಬೇಕು. ಅಂದರೆ ಯಾವುದಾದ್ರೂ ಮನಃಶಾಸ್ತ್ರ ಹತ್ರನೋ ಅಥವಾ ಲೈಫ್ ಕೋಚಸ್ಸೋ, ಇವಾಗಂತೂ ತುಂಬ ಜನ ಲೈಫ್ ಕೋಚಸ್ ಸಿಗ್ತಾರೆ, ಮನಃಶಾಸ್ತ್ರಜ್ಞರು ಸಿಗ್ತಾರೆ. ಅವ್ರ ಹತ್ರ ಹೋಗಿ ಒಂದು ಸಮಾಲೋಚನೆ ನಡೆಸಬೇಕು. ಏನಾಗ್ತಾ ಇದೆ, ಯಾಕೆ ನಮ್ಗೆ ಈ ಪ್ರಾಬ್ಲಮ್ ಬರ್ತಾ ಇದೆ, ಒಂದು ಸಹಾಯ ಕೇಳಬೇಕು. ಸಹಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಎಲ್ಲದೂ ನಾವೇ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಕೆಲವೊಂದು ಹೆಲ್ಪ್ ತಗೊಂಡಾಗ ನಾವಲ್ಲಿ CBT ಅಂತ ಮಾಡ್ತೀವಿ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ. ಅಂದರೆ ಅವರಲ್ಲಿರೋ ಆ ಬಿಲೀಫ್ ಸಿಸ್ಟಮ್, ಏನು ಬಿಲೀಫ್ ಸಿಸ್ಟಮ್ ಇದೆ ಅದನ್ನು ನಾವು ತೆಗೆದಾಕ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಲೀಫ್ ಸಿಸ್ಟಮ್ ನಾನು ರೀಸೆಂಟಾಗಿ ಹೇಳೋದಾದರೆ, ಒಬ್ಬರು ಹೀಗೆ ಗಂಡ ಹೆಂಡ್ತಿದ್ದು ಡಿವೋರ್ಸ್ ಆಯಿತು. ಯಾಕೆ ಅಂದರೆ ಅವ್ರ ಗಂಡ ಹೇಳ್ತಾರೆ, ಮೇಡಮ್ ನನ್ನ ಹೆಂಡ್ತಿಗೆ ತುಂಬ ಒಳ್ಳೆ ಗಂಡ, ಆದರೂ ನನ್ನ ಹೆಂಡ್ತಿ ನನಗೆ ಬಿಡ್ತಾ ಇದ್ದಾಳೆ. ಯಾಕೆ ನಾನು ಹೇಳಿದೆ, ನೀವು ಹೆಂಗೆ ಒಳ್ಳೆ ಗಂಡ ಅಂತ ಹೇಳ್ತಾ ಇದ್ದೀರಾ ಅಂತ. ನನಗೆ ಕೊಡ್ತಾ ಇಲ್ಲ, ನಾನು ಕೆಟ್ಟ ಚಟಗಳಿಲ್ಲ, ಸೊ ನಾನು ಅವಳಿಗೆ ಹೊಡೆಯಲ್ಲ, ಸೊ ಇಷ್ಟೆಲ್ಲ ನನ್ನ ಹತ್ರ ಒಳ್ಳೆ ಗುಣ ಇದೆ, ಹಂಗಾಗಿ ನಾನು ಅವಳಿಗೆ ಒಳ್ಳೆ ಗಂಡ, ನನ್ನಂಥವನ್ನೇ ಅವಳು ರಿಜೆಕ್ಟ್ ಮಾಡ್ತಾ ಇದ್ದಾಳೆ. ಸೊ ಈ ಬಿಲೀಫ್ ಸಿಸ್ಟಮ್, ತನಗೆ ಕೆಟ್ಟ ಚಟ ಇಲ್ಲ, ತಾನು ಹೊಡೆಯೋದಿಲ್ಲ, ಇದು ಒಂದಕ್ಕೆ ನಾನು ಒಳ್ಳೆ ಗಂಡ ಅಂತ ಏನು ಅವರು ಒಂದು ಲೇಬಲ್ ಹಾಕ್ಕೊಂಡಿದ್ದಾರೆ, ಆ ಲೇಬಲ್ನ ನಾವು ತೆಗೆದಾಕ್ತೀವಿ. ಯಾಕಂದರೆ ಇಲ್ಲಿ ಗಂಡ ಹೆಂಡತಿ ಅಂದರೆ ಹೆಂಡತಿಗೆ ಏನು ಬೇಕು, ಅವಳಿಗೆ ಏನು ಪ್ರಾಬ್ಲಮ್ ಇದೆ, ಅವಳ ಎಮೋಷನ್ಸ್ ಏನು, ನಾನು ಆ ಎಮೋಷನ್ಸಿಗೆ ಅವೈಲೇಬಲ್ ಇದ್ದೀನಾ, ಅವಳ ನಿರೀಕ್ಷೆಗಳಿಗೆ ನಾನು ಗಂಡನಾಗಿ ಸಮರ್ಥವಾಗಿ ನಿಭಾಯಿಸ್ತಿದ್ದೀನಾ. ತಾವು ಒಂದು ಪಟ್ಟಿ ಹಾಕೊಂಡಿರ್ತಾರೆ, ಗಂಡ ಅಂದರೆ ಹಿಂಗಿರಬೇಕು, ಮನೆ ಅಂದರೆ ಹಿಂಗಿರಬೇಕು. ಈ ಲೇಬಲ್ಗಳನ್ನು, ಈ ಬಿಲೀಫ್ ಸಿಸ್ಟಮ್ನ ನಾವು ಚೇಂಜ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಅನುಬಂಧ ಅಂದರೆ ಏನು, ಕನೆಕ್ಷನ್ಸ್ ಅಂದರೆ ಏನು, ಅದನ್ನು ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಈ ನೆಗೆಟಿವ್ ಪ್ಯಾಟ್ರನ್ನ ಸರಿ ಮಾಡ್ತಾ ಹೋಗ್ತೀವಿ. ಸೊ ಅದಾದಮೇಲೆ ಎಮೋಷ್ನಲ್ ರೆಗ್ಯುಲೇಷನ್ ಮಾಡ್ಕೋಬೇಕು ಅವರೇನೆ. ಅಂದರೆ ಯಾವುದು ಜರ್ನಲಿಂಗ್ ಮಾಡೋದು. ಜರ್ನಲಿಂಗ್ ಅಂದರೆ ಒಂದು ಯಾವ ದಿನದಲ್ಲಿ ಏನೇ ಒಂದು ಘಟನೆಗಳಾಗಲಿ, ಆ ಘಟನೆನ ಬರಿಬೇಕು. ಏನಕ್ಕಾಯಿತು, ನಾನು ಎಲ್ಲಿ ತಪ್ಪು ಮಾಡಿದೆ, ನಾನು ಎಲ್ಲಿ ಕೈ ಮೀರಿ ಹೋದೆ. ಸೊ ಆಗ ಅವರು ನೋಡ್ಕೊಂಡಾಗ, ನಾನು ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡಿದೆ, ನಂಗೆ ಕೋಪ ಬಂತು, ನಂಗೆ ಬೇಜಾರಾಯಿತು. ಸೊ ಇದು ಅವರು ನೋಡ್ತಾ ಅವರು ತಂತಾನಾಗೆ ಆ ರೆಗ್ಯುಲೇಷನ್ ಸಿಸ್ಟಮಿಗೆ ಬರ್ತಾರೆ. ಮೆಡಿಟೇಷನ್ ಮಾಡೋದಾಗಿರ್ಬೋದು, ಎಕ್ಸಸೈಸಸ್ ಮಾಡೋದಾಗಿರ್ಬೋದು, ಇದರಿಂದನೂ ಹೊರಗೆ ಬರ್ತಾರೆ. ಇನ್ನು ಕೆಲವು ಕಾರ್ಯಾಗಾರನ ಅಟೆಂಡ್ ಮಾಡ್ಬೋದು. ಈಗ ನಾನೊಂದು ಕಾರ್ಯಾಗಾರ ಮಾಡ್ತೀನಿ, ಸಂಕಟದಲ್ಲಿ ಸಂಕೇತ ಅಂತ. ಅಂದರೆ ನಮಗೆ ಜೀವನದಲ್ಲಿ ತುಂಬ ಸಂಕಟಗಳು ಬರುತ್ತೆ, ಪ್ರತಿನಿತ್ಯ ಸಂಕಟ. ಅದು ನಮಗೇನೋ ಕಲ್ಸೋದಕ್ಕೆ ಬರುತ್ತೆ. ಆ ಸಂಕೇತಗಳನ್ನು ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಹೇಗೆ ಮುಂದೆ ಬದುಕಬೇಕು, ನಾವು ಎಂಪವರ್ ಮಾಡ್ಕೋಬೇಕು ನಮ್ಮನ್ನು ನಾವು ಅನ್ನೋ ಆ ಸಂಕೇತಗಳಿಂದ ನಾವು ಸಂಕಟಗಳಿಂದ ಆಚೆ ಬರ್ಬೋದು. ಸೊ ಈ ಥರ ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡೋದು, ಸೋಷಿಯಲ್ ಸರ್ವೀಸಲ್ಲಿ ಮಿಂಗಲ್ ಆಗೋದು, ಅಂದರೆ ಕೆಲವೊಂದು ಹವ್ಯಾಸಗಳನ್ನು, ಅವರಿಗಿರೋ ಪೇಂಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಈ ಹವ್ಯಾಸಗಳೇ ಅವರನ್ನು ಒಂದು ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೋದು. ಈಗ ಲತಾ ಮಂಗೇಶ್ಕರ್ ಅವ್ರು ನೋಡಿ, ಅವ್ರಿಗೆ ಮದುವೆ ಆಗಿಲ್ಲ, ಆದರೆ ವಿಶ್ವದಲ್ಲೇ ಅವರು ಗಾನ ಕೋಗಿಲೆ ಅಂತ ಹೆಸರು ತಗೊಂಡಿದ್ದಾರೆ. ಎಷ್ಟೋ ಹವ್ಯಾಸಗಳು ಅವರನ್ನು ಎಲ್ಲಿಗೋ ಕರ್ಕೊಂಡು ಹೋಗಿದೆ. ಅದರಲ್ಲಿ ಸಂತೋಷ ಸಿಗುತ್ತೆ. ಸಂತೋಷನ ನಾವು ಬೇರೆಯವ್ರ ಹೆಣ್ಮಕ್ಳು ಒಪ್ಕೊಂಡ್ಲಿಲ್ಲ ಅಂದ ತಕ್ಷಣ ಸಂತೋಷ ಹಾಳಾಯ್ತು ಅಲ್ಲ, ಸಂತೋಷನ ತನ್ನಲ್ಲಿ ತಾನು ಹುಡ್ಕೋಬೇಕು. ಆ ಹುಡ್ಕೊಳ್ಳೋದು ಈ ಹವ್ಯಾಸಗಳಲ್ಲಿ ನಾವು ಕಂಡುಕೊಳ್ಬೋದು. ಈ ಥರ ಮೆಂಟಲ್ ಅವೇರ್ನೆಸ್, ಆ ಒಂದು ಅವೇರ್ನೆಸ್ನ ಬೆಳೆಸ್ಕೊಳ್ಳೋದು, ಆಮೇಲೆ ಸಮಾಜದ ಬಗ್ಗೆ ಒಂದು ಕಾಳಜಿನ ಬೆಳೆಸ್ಕೊಳ್ಳೋದು, ಒಳ್ಳೆ ಚಿಂತನೆಗಳನ್ನು ಮಾಡೋದು. ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೇ ನೆಗೆಟಿವ್ ಆಗಿ ಮಾತಾಡಿದ್ರೆ ನಿಮ್ಮ ಬಗ್ಗೆ, ನೀನು ಸರಿ ಇಲ್ಲ, ನಿನಗೆ ಮದುವೆ ಆಗಿಲ್ಲ, ಹಂಗಿಲ್ಲ, ತಕ್ಷಣ ಅವ್ರನ್ನ ಅನ್ಫ್ರೆಂಡ್ ಮಾಡಿಬಿಡಿ, ಡೈರೆಕ್ಟಾಗಿ ಅನ್ಫ್ರೆಂಡ್. ಯಾಕಂದರೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸೋವಂಥ ಕೆಲಸ ಯಾರೇ ಮಾಡಲಿ ಅಂಥವ್ರು ನಿಮಗೆ ಫ್ರೆಂಡ್ ಅಗತ್ಯ ಇಲ್ಲ. ಅಂಥವ್ರನ್ನ ಅನ್ಫ್ರೆಂಡ್ ಮಾಡಬೇಕು. ಜೀವನದಲ್ಲಿ ಏನು ಆ್ಯಕ್ಷನ್ ತಗೋಬೇಕು, ನಾನು ಮುಂದುವರಿಯೋದಕ್ಕೆ ಏನೇನೆಲ್ಲ ಮಾಡಬೇಕು, ಮುಂದುವರಿಯಿರಿ, ಬೆಳೀರಿ, ಆವಾಗ ಎಲ್ಲ ಜೀವನನೂ ಸರಿ ಹೋಗುತ್ತೆ. ತುಂಬ ಒಳ್ಳೆ ಮಾತುಗಳು. ಡಾಕ್ಟರ್ ಮಮತಾ ಅವರೇ, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗಾಗಲಿ? ಇದೊಂದು ಸಮಸ್ಯೆ ಆಗಬಾರ್ದು, ಏನಕ್ಕಂತ ಹೇಳಿದ್ರೆ ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಈ ಕಾರಣಕ್ಕಾಗಿ. ನಮ್ಮ ಕನ್ನಡದಲ್ಲಿ ಒಂದು ಹಾಡಿದೆ, ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯದ
ನಂಬಿಕೆ ಇಲ್ಲ ಅನ್ನೋ ರೀತಿ ಒಂದು ಹಾಡಿದೆ, ಆ ಬೆಲೆಯೇ ಇಲ್ಲ ಅಂತ. ಇದು ಒಂದು ಮನುಷ್ಯ ಮದುವೆ ಆಗಲ್ದಿರ ಉಳ್ಕೊಂಡಾಗ ಸರಿಯಾದ ಸಮಯದಲ್ಲಿ ಆಗದೆ ಹೋದಾಗ ಒಂದು ಒಂಟಿತನ ಏನು ಕಾಡುತ್ತೆ ಆ ಮನುಷ್ಯನಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ಲೈಫಲ್ಲಿ ಪರ್ಪಸ್ ಇಲ್ಲ, ನಾನು ಒಬ್ಬನೇ ಆಗಿದ್ದೀನಿ, ನನಗೆ ಪ್ರೀತಿ ಮಾಡೋರು ಯಾರೂ ಇಲ್ಲ. ಯಾಕಂದರೆ ಬೇರೆ ಎಲ್ಲರೂ ಜನರಲ್ಲಿ ಅವ್ರವ್ರ ಫ್ಯಾಮಿಲಿ ಇಟ್ಕೊಂಡು ಸೆಟಲ್ಡ್ ಆಗಿಬಿಟ್ಟಿರ್ತಾರೆ. ಒಟ್ಟು ಕುಟುಂಬ ಯಾವಾಗ ಕಮ್ಮಿ ಆಗಿ ನ್ಯೂಕ್ಲಿಯರ್ ಆಗಿದೆಯೋ ಮನುಷ್ಯನಿಗೆ ನಾನು ಒಬ್ಬನೇ ಆಗಿದ್ದೀನಿ ಅನ್ನೋದು ಆ ಮನುಷ್ಯ ಒಬ್ಬನಿಗೆ ಮಾತ್ರ ಗೊತ್ತು ಅದರ ನೋವೇನು ಅಂತ. ಇಂಥ ನೋವಿನಲ್ಲಿ ಬಳಲುತ್ತಿರೋ ಎಷ್ಟೋ ಜೀವಿಗಳಿಗೆ ಬೇಕಿರೋದು ಸಾಂತ್ವನ. ಈ ಸಾಂತ್ವನದ ಅಗತ್ಯ ಇದೆ ಅವ್ರಿಗೆ. ಲೈಫಲ್ಲಿ ಒಂದು ಪರ್ಪಸ್ ಅಗತ್ಯ ಇದೆ. ಹಿಂದಿನಲ್ಲಿ ಒಂದು ಹಾಡಿದೆ, ಮಧುಬನ್ ಖುಷ್ಬೂ ದೇತಾ ಹೇ, सागर सावन देता है, जीना उसका जीना है, जो औरों को जीवन देता है, ಮಧುಬನ್ ಖುಷ್ಬೂ ದೇತಾ ಹೇ. ನಿನಗೇನಿಲ್ಲೋ ಅನ್ನೋದು ನೀನು ಇನ್ನೊಬ್ಬರಿಗೆ ಕೊಟ್ಟಾಗಲೇ ಕೂಡ ನಿನ್ನ ಜೀವನ ಪರಿಪೂರ್ಣ ಆಗೋದು. ನಿನಗೆ ಯಾರೂ ಇಲ್ಲ ಅಂದರೆ ನೀನು ಇನ್ನೊಬ್ಬನಿಗೆ ಆಗು, ಆವಾಗಲೇ ನೀನು ಆ ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯಕರ್ತನಾಗಿ ಇರ್ತೀಯ, ಆ ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿರ್ತೀಯ. ಈ ಜಾರ್ಜ್ ಫರ್ನಾಂಡಿಸ್, ಈ ಥರ ಎಷ್ಟೋ ಜನ ಮಹಾಭಾರವರು ನಮಗೆ ಗೊತ್ತು, ಅಟಲ್ ಬಿಹಾರಿ ವಾಜಪೇಯಿ ಇರೋದು, ಇವರೆಲ್ಲ ಮದುವೆನೇ ಮುಖ್ಯ ಅಂತ ಅಂದ್ಕೊಂಡಿಲ್ಲ. ಹಂಗಂತ ಹೇಳಿ ಮನುಷ್ಯತ್ವದಲ್ಲಿ ನಂಬಿಕೆ ಕಳ್ಕೊಂಡವರಲ್ಲ. ಯಾರು ಈ ಬಂಧನದಿಂದ ಹೊರಗೆ ಬಂದಿದ್ದಾರೋ ಅವರೇ ಬಂಧನಗಳು ಎಷ್ಟು ಮುಖ್ಯ, ಆ ಬಂಧನನ ಸರಿಯಾದ ಡೈರೆಕ್ಷನಲ್ಲಿ ತಗೊಂಡು ಹೋಗೋದು ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಸಮಾಜದಲ್ಲಿ ನೀನು ಮದುವೆ ಆಗಿಲ್ಲ ಅಂದ ತಕ್ಷಣ ನೀನು ಈ ಸಮಾಜದ ಅಂಗ ಅಲ್ಲ ಅಂತಲ್ಲ. ನೀನು ಸಮಾಜಕ್ಕೆ ಇನ್ನೂ ಬೇರೆ ರೀತಿಯಾಗಿ ಅಳಲ್ ಸೇವೆಯಾಗಿ ಕಾಣಿಕೆ ಸಲ್ಲಿಸುವಂಥ ಎಷ್ಟೋ ಯೋಗ್ಯತೆ ನಿನ್ನಲ್ಲಿದೆ. ಅದು ನೀನು ರೆಕಗ್ನೈಸ್ ಮಾಡ್ಕೋಬೇಕು ಅನ್ನೋದು ನಾನು ಈ ಥರ ನೊಂದುತ್ತಿರೋ ಜೀವಿಗಳಿಗೆ ಹೇಳೋ ಬಯಸೋ ಒಂದು ಮಾತು. ವೆಲ್ ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಾರಾಯಣ ರೆಡ್ಡಿ ಅವರು, ಹಾಗೆಯೇ ನಯನಾ ಪ್ರಸಾದ್ ಅವರು, ಡಾಕ್ಟರ್ ಮಮತಾ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದಂತೂ ಸತ್ಯ, ಒಂದು ಕಡೆಯಲ್ಲಿ ಗಂಡು ಮಕ್ಕಳು ಹೆಣ್ಣು ಸಿಗ್ತಾ ಇಲ್ಲ ಅಂತೇಳಿ ಆತ್ಮಹತ್ಯೆ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಆದರೆ ಸಮಾಜದ ಚುಚ್ಚು ಮಾತುಗಳಿಗೆ ಕಿವಿ ಕೊಡಬೇಡಿ. ನಮ್ಮಲ್ಲಿರುವಂಥ ಮನೋಶಾಸ್ತ್ರಜ್ಞರು ಕೂಡ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು, ನಿಮಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ರು. ನೀವು ಧೈರ್ಯವಂತರಾಗಿ ಎಲ್ಲ ಕಷ್ಟಗಳನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ದೇವರು ಖಂಡಿತವಾಗ್ಲೂ ಕೊಟ್ಟಿರ್ತಾನೆ. ಆ ರೀತಿಯಾಗಿ ಮುನ್ನುಗ್ಗಿದಂಥ ಸಂದರ್ಭದಲ್ಲಿ ನೀವು ಕೂಡ ಬದುಕಿನಲ್ಲಿ ಯಶಸ್ಸು ಕಾಣ್ತೀರಾ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.